ಈ ಗೇಟೇ ಕುಬೇರ ಮೂಲೆಯಲ್ಲಿ ಐತೆ. ಅಕೌಂಟಲ್ಲಿ ಕಾಸೇ ಇರಲ್ಲ, ಎಷ್ಟನ್ನ ಬರಲಿ ಒಂದು 3 ದಿವಸಕ್ಕೆ ಜೀರೋ ಆಗ್ಬಿಡುತ್ತೆ ಬ್ಯಾಲೆನ್ಸ್. ಇದು ಇದು ನೈಋತ್ಯ ಬೆಳೀತು. ಹಾಂ ಸರ್. ಇಲ್ಲಿಂದ 6 ಅಡಿ ಒಳಗಡೆ ಹೋಯ್ತಿತ್ತು. ಹಾಂ, ನೈಋತ್ಯ ಬೆಳೀತಂದ್ರೆ ಯಜಮಾನಿಗೆ ತೊಂದರೆ, ಯಜಮಾನಿಗೆ ಪ್ರಾಬ್ಲಮ್, ಯಜಮಾನ ವೀಕ್ ಆಗೋದು. ಹೌದು ಸರ್. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ನಾವು ಚನ್ನಗಿರಿ ಹತ್ರ ಸೂಳೆಕೆರೆ ಹತ್ರ ಇದ್ದೀವಿ. ಊರ ಹೆಸರು ಕಂಸಾಗರ. ಸೂಳೆಕೆರೆ ಪಕ್ಕದಲ್ಲಿ. ಸುಮ್ಮನೆ ಇಲ್ಲೆಲ್ಲ ತುಂಬ ಗ್ರೀನಾಗಿ ಅದ್ಭುತವಾಗಿದೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಎಲ್ಲ ಒಣಗೋಗಿದೆ, ಆಗಲಿ ಬೇಸಿಗೆ ಬಂದು. ಇಲ್ಲೆಲ್ಲ ತುಂಬ ಗ್ರೀನಾಗಿ ತುಂಬ ಚೆನ್ನಾಗಿದೆ. ಎಲ್ಲ ರೈತರು ಕಳಕಳಿ ಆಗಿದ್ದಾರೆ ಎಲ್ಲ, ಅಲ್ವಾ? ಬಟ್ ವಾಸ್ತುಗಳು ಸರಿ ಇಲ್ಲ ಅಲ್ಲ ಎಲ್ಲರದು, ಅದೇ ಪ್ರಾಬ್ಲಮ್. ಬೆಳೆ ಬರುತ್ತೆ, ಕಾಸು ನಿಲ್ಲಲ್ಲ. ದುಡ್ಡು ಬರುತ್ತೆ, 1 ತಿಂಗಳು ಇರಲ್ಲ. ಅಡಿಕೆಯಲ್ಲಿ ದುಡ್ಡು ಬಂದರೆ ಒಂದು 10 ಲಕ್ಷ 5 ಲಕ್ಷ 15 ಲಕ್ಷ ಬಂದರೆ 1 ತಿಂಗಳು ಅಕೌಂಟಲ್ಲಿ ಇರಲ್ಲ, ಅಲ್ವಾ? ಸೊ ಅದು ಪ್ರಾಬ್ಲಮ್. ಮತ್ತೆ ವರ್ಷವರೆಗೂ ಕಾಯ್ಬೇಕು ದುಡ್ಡು ಬರೋಕ್ಕೆ. ಬರೋ ವರ್ಷ ಅಡಿಕೆ ಬರೋವರೆಗೂ ದುಡ್ಡು ಇರಲ್ಲ ರೈತರಿಗೆ. ಅದು ಪ್ರಾಬ್ಲಮ್, ಸಮಸ್ಯೆ ಆಗಿರೋದು. ಸೊ ನಾನು ತುಂಬ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಕಡೆ ಈ ಕಡೆಯವ್ರಿಗೆ ಮೆಣಸು ಹಾಕಿ ಅಡಿಕೆಯಲ್ಲಿ ಸ್ವಲ್ಪ ನಿಮ್ಗೆ ಅದೇನಾಗುತ್ತೆ, ಈ ಅಡಿಕೆ ದುಡ್ಡು ಬದಲು ಇದು ಬೇರೆ ಥರ ಅದು ಬೇರೆ ಥರ ಬರುತ್ತೆ. ಈಗ ಅಡಿಕೆ ಈ ತಿಂಗಳು ಬಂತಪ್ಪ, 4 ತಿಂಗಳು ಬಿಟ್ಕೊಂಡು ಮತ್ತೆ ಇದು ಸಿಗುತ್ತೆ ನಿಮಗೆ, ಮೆಣಸು ಏಲಕ್ಕಿ ಸಿಗುತ್ತೆ, ಆದಾಯ ಸಿಗುತ್ತೆ. ಆ ಥರ ಇದನ್ನು ಒಂದನೇ ನಂಬ್ಕೋಬಾರ್ದು. ಇದು ಯಾಕೆಂದರೆ ನಾನು ದಾವಣಗೆರೆಯಿಂದ ಬಂದಲ್ಲ, ಇದು ತುಮಕೂರಿಂದ ಅಂದರೆ ಡಾಬಸ್ಪೇಟಲ್ಲ, ನೆಲಮಂಗಲದಿಂದ ಸ್ಟಾರ್ಟ್ ಮಾಡಿ ದಾವಣಗೆರೆವರೆಗೂ ನೋಡ್ತಾ ಇದ್ದೀನಿ. ಮುಂದೆ ಬರೋ ಟ್ರೈನಲ್ಲಿ ಪ್ರತಿ ಎಲ್ಲ ನೋಡ್ತಾ ಅಡಿಕೆನೆ. 5 ಎಕರೆನೂ ಜಾಗ ಖಾಲಿ ಇಲ್ಲ, ಎಲ್ಲೂ ಜಾಗ ಇಲ್ಲ, ಅಷ್ಟು ಮಾಡಿದ್ದಾರೆ ಅಡಿಕೆ. ಸೊ ಯಾವಾಗ ಎಲ್ಲಿ ಉಲ್ಟಾ ಹಾಕ್ಕೊಟ್ಟೋದೋ ಗೊತ್ತಿಲ್ಲ, ಯಾವಾಗ ಏನು ಆಗುತ್ತೋ. ಅದಕ್ಕೆ ಹುಷಾರಾಗಿ ಎಲ್ಲರಿಗೂ ರೈತರಿಗೆ ನಾನು ಮೆಣಸು ಹಾಕ್ಕೊಳ್ಳಿ, ಏಲಕ್ಕಿ ಹಾಕ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಶುಂಠಿ ಗಿಂಟಿ ಮಾಡ್ಕೊಳ್ಳಿ ಮಧ್ಯದಲ್ಲಿ ಅಂತ ತುಂಬ ಜನ ಹೇಳ್ತಾ ಇದ್ದೀನಿ. ಒಳ್ಳೆಯ ಸರ್ ಅದು. ಹಾಂ, ಕ್ರಾಪ್ ಇದ್ದಾಗ ಏನಾಗುತ್ತೆ, ನಮ್ಗೇನೋ ಖರ್ಚಿಗೆ ಕಾಸು ಸಿಗುತ್ತೆ, ಇಲ್ಲ ಗೊಬ್ಬರಕ್ಕೆ ಕಾಸು ಸಿಗುತ್ತೆ, ಮೇಂಟೈನ್ ಮಾಡುತ್ತೆ, ಲೇಬರ್ಗೆ ಸಿಗುತ್ತೆ. ಓಕೆನಾ? ಏನೇನು ಹೆಸರು? ಮಂಜು ಸರ್. ಮಂಜು. ಹಾಂ, ಈಗ ನಿಮ್ಮ ಮನೆ ತೋರಿಸು ನನಗೆ. ಓಕೆ, ನಾನು ತುಂಬ ದಿವಸ ಅಂದರೆ ಸೂಳೆಕೆರೆಯಲ್ಲಿ, ಅಲ್ಲಿ ನಿಮ್ಮ ಹೆಸರೇನೋ ಸೋಮಲಾಪುರಕ್ಕೆ ಬಂದಿದ್ದೀನಿ. ನಮ್ಮ ಅನಿಲ್ ಅಂತ ಬೆಂಗಳೂರಲ್ಲಿ ಇರೋದವರು, ಅವರು ಸೋಮಲಾಪುರದ್ದಾಯಿತು, ಅಲ್ಲಿಂದ ನಮ್ಮ ಇಲ್ಲಿಗೆ ಬಂದಿದ್ದೀವಿ. ಇವ್ರ ಹೆಸರಂದರೆ ಮಂಜುಳಾ, ಚಿಕ್ಕಮ್ಮವರು ಮಂಜುಳಾ ಅವರು. ಓಕೆನಾ? ಇವ್ರ ಮನೆ ನೋಡೋಣ ಬನ್ನಿ, ಏನು ಪ್ರಾಬ್ಲಮ್ ಅಂತ. ನೋಡಿ, ಇಲ್ಲಿ ನೈಋತ್ಯದಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಟಿದ್ದಾರೆ. ಕಾಂಪೌಂಡ್ ಹಾಕಿದ್ದಾರೆ ಪಾಪ, ಬಟ್ ಅದು ನೈಋತ್ಯದಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಕ್ವಾಸೆ ಹಿಂಗೆ ತಗೊಂಡೋಗಿ ಕುಬೇರ ಮೂಲೆ ಬೆಳೆಸ್ಬಿಟ್ಟವ್ರು, ಮುಂದಕ್ಕೆ ತಗೊಂಡೋಗ್ಬಿಟ್ಟಾರೆ. ರೋಡ್ ಹಿಂಗಿದೆ ಹಂಗೆ ಹಾಕೊಂಡ್ಬಿಟ್ಟವ್ರೆ. ಜಾಗ ಯಾಕಂದ್ರೆ ಬಿಟ್ಟರೆ ಹೋಗ್ಬಿಡುತ್ತೆ ಅಂತ ನಮ್ಮವರು ಅದೊಂದು ಇದು 2 ಅಡಿ ಬಿಟ್ಟರೆ 5 ಅಡಿಗೆ ಹೋಗ್ಬಿಡುತ್ತಲ್ಲ ಅಂತೇಳಿ ಕ್ರಾಸಾಗಿ ಹಾಕ್ಬಿಡೋದು. ಆಯಿತಾ? ಸೊ ಬನ್ನಿ ಹಿಂದೆಯಿಂದ ತೋರಿಸ್ಕೊಂಬರೋಣ. ಫಸ್ಟ್ ಇವ್ರದ್ದು ತಗೊಂಡ್ರೆ ಜಮೀನಾ? ಹೌದಾ? ಓಕೆ, ಜಮೀನು. ಜಮೀನಲ್ಲೇ ಕರೆಕ್ಟಾಗಿ ಹಂಗೆ ಗ್ರೈಂಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಾಂ, ಅದೊಂದು ಕಟ್ಟಿದ ತಕ್ಷಣ ವಾಸ್ತು ಎಫೆಕ್ಟ್ ಬರಲ್ಲಮ್ಮ, ನಿಧಾನಕ್ಕೆ ಬರುತ್ತೆ. ನೀವೇನು ಮಾಡಿದ್ದೀರಾ, ಕರೆಕ್ಟಾಗಿ ಕುಬೇರ ಮೂಲೆಯಲ್ಲಿ ಡೋರ್ ಇದೆ, ಎಂಟ್ರಿ ನೋಡಿ, ಗೇಟ್ ತೋರಿಸಿ. ಈ ಗೇಟೇ ಕುಬೇರ ಮೂಲೆಯಲ್ಲಿ ಐತೆ. ಅಕೌಂಟಲ್ಲಿ ಕಾಸೇ ಇರಲ್ಲ, ಎಷ್ಟನ್ನ ಬರಲಿ ಒಂದು 3 ದಿವಸಕ್ಕೆ ಜೀರೋ ಆಗ್ಬಿಡುತ್ತೆ ಬ್ಯಾಲೆನ್ಸ್. ನೋಡಿ, ಕರೆಕ್ಟಾಗಿ ನೈಋತ್ಯದಲ್ಲಿ ಇಷ್ಟು ಗೇಟ್ ಇಟ್ಕೊಂಡ್ರೆ ಹೆಂಗೆ ಕಾಸು ಇರುತ್ತೆ ಹೇಳಿ? ಹೌದಲ್ಲಮ್ಮ? ಹಾಂ, ಇಲ್ಲಿ ಮಾಡ್ಕೊಳ್ಳೇಬಾರ್ದು, ಅರ್ಜೆಂಟ್ ಕ್ಲೋಸ್ ಮಾಡಬೇಕದು. ಬನ್ನಿ, ಅದೊಂದು ಪಾಯಿಂಟ್ ಒಂದಲ್ಲ, ತುಂಬ ಇದ್ದಾವೆ. ಬನ್ನಿ. ಎಷ್ಟು ಎಕರೆ ಇದೆ ಜಮೀನು ಅವ್ರಿಗೆ? ಆಂಟಿ ಜಮೀನು ಎಷ್ಟು ಎಕರೆ ಇದೆ ಅಮ್ಮ? ಸರ್ ನಮ್ದು ಒಂದು ಸದ್ಯ 6 ಎಕರೆ ಇದೆ ಸರ್. 3 ಎಕರೆ ಇದೆ, 3 ಎಕರೆ ಡ್ರೈ ಲ್ಯಾಂಡ್ ಇದೆ ಸರ್. ಓಕೆ, 6 ಎಕರೆ ಇದೆ. ಇಲ್ಲಿವರೆಗೂ ಹಿಂಗೇನ? ಇಲ್ಲಿ ಹಿಂಗೇನಮ್ಮ? ಇಲ್ಲ ಸರ್, ಇಲ್ಲಿಗೆ ಲಾಸ್ಟಾ? ಅಲ್ಲ ಸರ್, ಅಲ್ಲೇ.
ಅದೇ ಅಡಿಕೆ. ಅಲ್ಲ ಸರ್ ಗೂಟದ ಕಲ್ಲಿದೆ ನೋಡಿ ಸರ್ ಅವ್ರ ಮನೆ ಮುಂದೆ. ಓ ಇಲ್ಲಿಗೆ. ಅಲ್ಲ ಸರ್ ಅವ್ರ ಮನೆ ಮುಂದೆ. ಓ ಅಲ್ಲಿವರೆಗೆ ಇದೆ ಹಿಂಗೆ. ಅವ್ರ ಮನೆ ಹಾಂ ಸರ್. ಓಕೆ. ಅಂದ್ರೆ ಇದ್ರಲ್ಲಿ ನಮ್ಮ ಮೈದನಿಗೆ ಒಂದು ಸ್ವಲ್ಪ ಅರ್ಧ ಮೈದನಿ ಬರ್ತದೆ. ಹಾಂ ಇಲ್ಲಿಂದ ಈಚೆ ಮೈದನಿ ಬರ್ತದೆ. ಇಲ್ಲಿಂದ ಹೆಚ್ಚಿಗೆ ನಿಮ್ಮದು ಇದು ಹಿಂಗೆ ಜಮೀನು ಫುಲ್ ಹಿಂಗಿದೆ. ಜಮೀನು ನಮ್ದಲ್ಲ ಸರ್ ಅದು ಬೇರೆಯವ್ರದ್ದು. ಓ ಇದು ಬರೀ ಮನೆ ಕಟ್ಕೊಳ್ಳೋ ಜಾಗ. ಅವ್ರ ಜಮೀನವ್ರದ್ದು ನಾವು ಕೊಂಡ್ಕೊಂಡಿರ್ತೀವಿ. ಹಾಂ 3 ರಿಂದ 15 ಡಿಗ್ರಿ ಡಿಫ್ರೆನ್ಸ್ ಇದೆ. ಹಾಂ ಅದು ಹೌದು. ಇದು ಸರ್ ಹ್ಞೂ ಈ ಸರೌಂಡಿಂಗ್ ಬಂದು ಹ್ಞೂ ಒಂದಿಷ್ಟು ಅಡಿಕೆ ಗಿಡ ದೊಡ್ಡದಿದೆಯಲ್ಲ ಹಾಂ ಅದು ಸಹ ನಮ್ದು ಅಂತ ಹಾಂ ಈ ಗಿಡಗಳು. ಸರ್ ಇಲ್ಲಿ ಬನ್ನಿ. ಈ ರೋಡ್ ಇದೆಯಲ್ಲಮ್ಮ, ಹಾಂ ಸರ್. ಇದು ತುಂಬ ಒಳ್ಳೆ ರೋಡ್ ಇದು. ಹಾಂ ಸರ್. ಇಲ್ಲಿ ಎಂಟ್ರಿ ಇಟ್ಕೊಳ್ಳಿ ನೀವು. ಹಂಗೆ ಆ ಕುಬೇರ್ ಮನೇಲಿ ಬೇಡ, ಹಾಂ ಸರ್. ಅಲ್ಲಿಂದ ಹಿಂಗೆ ಬಂದು ಹಾಂ ಸರ್. ಹಿಂಗೆ ಬರೋ ಥರ ಮಾಡ್ಕೊಳ್ಳಿ. ಗೇಟ್ ಇಲ್ಲಿ ಹಾಂ ಇಲ್ಲಿ ಸೌತಲ್ಲಿ ಇದೆ. ಗೇಟ್ ಇಲ್ಲಿದೆ. ಇಲ್ಲಿಂದ ಓಡಾಡ್ತಿದ್ದೇವೆ ಟ್ರ್ಯಾಕ್ಟರ್ ಅಲ್ಲಿಂದ ಓಡಾಡ್ತಿದ್ದೇವೆ. ಇಲ್ಲಿಗೆ ಸ್ಕ್ವೇರ್ ಮಾಡ್ಕೊಳ್ಳಿ ಇದನ್ನ. ಹಾಂ ಸರ್. ಈ ಮನೇನ ಅಲ್ಲಿಂದ ನೆಟ್ಟಿಗೆ ಸ್ಕ್ವೇರ್ ಮಾಡಿಕೊಂಡು ಹಾಂ ಸರ್. ಒಂದು 2 ಅಡಿ ಹೋದ್ರೆ ಹೋಗ್ಲಿ ಆಚೆಗೆ. ಇಲ್ಲಿ ಗೇಟ್ ಇಟ್ಕೊಂಡು ಹಿಂಗೆ ಬರೋ ಥರ ಮಾಡ್ಕೊಳ್ಳಿ. ಆಯಿತಾ? ಅದು ತುಂಬ ಡೇಂಜರ್, ಅದು ಬೇಡ. ಅಲ್ಲಿ ನೋಡಿ ಚೆನ್ನಾಗಿದೆ ಸೌತ್ ರೋಡ್ ಇಟ್ಟು ಬೇರೆ ಹೊಡಿತಾ ಇದೆ. ಇದು ಒಳ್ಳೇದು. ಹಿಂಗೆ ತಗೊಂಬನ್ನಿ. ನಿಮ್ಮ ಮನೆಯವರು ಮೆಂಬರ್ ಆಗ್ಬಿಡ್ತಾರೆ ಊರಿಗೆ. ಹಾಂ ನಮ್ಮ ಮಾವರು ಅದೇ ಸರ್ ರಾಜಕೀಯ ಮಾಡಿದ್ರು. ಹಾಂ ರಾಜಕೀಯ ಮೆಂಬರ್ ಆಗ್ಬಿಡ್ತಾರೆ ನಿಮ್ಮ. ಆಯಿತಾ? ನೋಡಿ ಇದೆಲ್ಲ ಈ ಕಡೆ ಸೌತ್ ವೆಸ್ಟಲ್ಲಿ ಎಲ್ಲ ಮನೆಗೆ ಟಚ್ ಮಾಡಿ ಹಾಕಿದ್ದೀರಾ. ಹಾಂ ಕುಬೇರ್ ಮೂಲೆಗೆ ಪೂರ್ತಿ ಕುಬೇರ್ ಮೂಲೆ ಟಚ್ ಮಾಡಿಬಿಟ್ಟಿದ್ದೀರಾ. ಸ್ವಲ್ಪ ಆದರೂ ಗ್ಯಾಪ್ ಬಿಡಬೇಕಾಗಿತ್ತು ಅಲ್ವಮ್ಮ? ಬನ್ನಿ ನೋಡಿ, ಇದು ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಹಾಕಿದ್ದೀರಾ. ಹಾಂ ಸ್ನಾನ ಮಾಡುತ್ತಾನೆ ಅಲ್ಲ ವಾಶ್ ಇದು ಟಾಯ್ಲೆಟ್ ಸರ್. ಟಾಯ್ಲೆಟ್ ಇದು ಇರಲೇಬಾರ್ದು. ಹಾಂ ಸರ್. ನಿಮ್ಮ ಟೋಟ್ಲ್ ಮನೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಇದೆ. ಹೌದು ಸರ್. ಇದು ಭಾರಿ ಭಾರಿ ಡೇಂಜರ್. ಹೊಸದು ಮಾಡ್ಬೇಕಂತ ಇದ್ದೀನಿ ಸರ್. ಈಗ ನೀವು ಯಾವ ಕಡೆ ಹೇಳ್ತೀರಾ ಆ ಕಡೆ ಮಾಡಿ. ಇದು ಬೇಡಮ್ಮ, ತೆಗೆದಾಕ್ಬಿಡಿ ಫಸ್ಟ್. ಓಕೆನಾ? ಇದು ನೋಡಿ ಬೆಳೆದಿದೆ, ಅಗ್ನಿ ಮೂಲೆ ಬೆಳೆಸಿದ್ದೀರಾ. ಅಗ್ನಿ ಮೂಲೆಯಲ್ಲಿ ನೀರು ಇರಬಾರ್ದು ನೋಡಿ. ಬೆಂಕಿ ಇರೋ ಕಡೆ ನೀರು ಇದೆ ಸಾಕು. ಹಾಂ ಸರ್. ಆಯಿತಾ? ಇದು ಎರಡೂ ಇರಬಾರ್ದು. ಓಕೆ. ಇದನ್ನು ಟ್ಯಾಂಕ್ ಬೇಕಾದ್ರೆ ಆ ಕಡೆ ಇಲ್ಲ ಹೊರಗಡೆ ಇಟ್ಕೊಳ್ಳಿ. ಸಂಪ್ ಮಾಡ್ಕೊಂಡು ಸಂಪ್ ಮಾಡ್ಕೊಳ್ಳಿ. ಫಸ್ಟ್ ತೆಗೆಸ್ಕೊಂಬಿಡಿ ಅಮ್ಮ. ಸಿಂಟೆಕ್ಸ್ ಇದೆ ಸರ್. ಹ್ಞೂ ಸಿಂಟೆಕ್ಸ್ ಇದೆ. ಆಯಿತಾ? ಇದು ಡೋರ್ ಇಟ್ಟಿದ್ದೀರಾ. ಅದು ಬ್ಯಾಕ್ ಸೈಡ್ ಡೋರ್ ಸರ್. ಇದು ಬ್ಯಾಕ್ ಸೈಡ್ ಡೋರು ನೋಡಿ. ಇದು ಬನ್ನಿ, ಇಲ್ಲಿ ಆ ಹಳೆ ಮನೆಯಲ್ಲಿ ಇರೋದು ಇಲ್ಲಿ. ಹಳೆ ಮನೆ ಸರ್. ಇದು ಹಿಂದ್ಗಡೆ ನಾವು ಅಡಿಕೆ ಇದ್ದಾಗ ಇದೆಲ್ಲ ಬೇಕಾಗ್ತದೆ ಹಾಕೊಳ್ಳೋಕ್ಕೆ ಮೆಟೀರಿಯಲ್ಸ್ ಎಲ್ಲ ಅಂತ ಹಳೆದ ಅಂಗಡಿ ಇದಲ್ವಾ? ಇಲ್ಲಿಂದ ತಾನೇ ಹಳೆ ಮನೆ ಅಷ್ಟು ಸರ್. ಅದು ಈ ಕಡೆ ಇದು ಬರ್ತದೆ, ಅದು ದನಿ ಶೆಡ್ ಬರ್ತದಲ್ಲ ಸರ್ ಮುಂದ್ಗಡೆಯಿಂದ ನೋಡಿದ್ರೆ. ಹೌದು ಹೌದು. ಅದು ಇದು ಪೂರ್ತಿ ತೆಗಿಬೇಕಮ್ಮ. ಈ ಹಳೆ ಮನೆ ಉಳಿಸ್ಕೊಂಡು ಈಗ ಈ ಕಡೆ ಇಟ್ಕೆ ಏನಿತ್ತು ಪೂರ್ತಿ ನೀಟಾಗಿ ತೆಗೆದು ಬಿಡ್ಬೇಕು. ಹಾಂ ಸರ್. ತೆಗೆದುಬಿಟ್ಟು ಈ ಕಡೆ ಈಶಾನ್ಯದಲ್ಲಿ ಎಂಟ್ರಿ ಇಟ್ಕೋಬೇಕು. ಒಳಗಡೆಯಿಂದ ನೋಡಿ ಸರ್. ಅದೇ ಒಳಗಡೆ ನೋಡೋಣ. ಇದೇನು ಹಿಂಗಿದೆ, ಏನು ದಿಕ್ಕೆ ತೋಚಲ್ಲ. ವಾಸ್ತುವರೆಗೂ ಹಂಗಾಗಿದೆ ನಿಮ್ಗೆ. ಅಷ್ಟು ಇದು ಮಾಡ್ಬಿಟ್ಟಿದ್ದೀರಾ. ಅದು ಮಾವರೆಲ್ಲ ಮಾಡೋಗಿದ್ದು ಸರ್. ಇದು ಇಲ್ಲೇ ಒಂದು ಸಂಪ್ ಥರ ಏನಾದರೂ ಮಾಡ್ಕೊಳ್ಳಿ ಈಶಾನ್ಯದಲ್ಲಿ. ಹಾಂ ಸರ್. ನಮ್ಮ ವಾಟರ್ಗೆ ಒಳಗಡೆಗೆ ಇಲ್ಲಿ ಸಂಪ್ ಮಾಡ್ಕೊಳ್ಳಿ. ಅದು ನಿಮ್ಮ ಬಾವು ಮೈದೆ ಕಟ್ಟೋದು ಮನೆ. ಆಚೆ ಆಚೆ ಸರ್. ಮೈದೆ ಕಟ್ಟೋದು. ಅಡಿಕೆ ಶೆಡ್ ಇದೆಯಲ್ಲ, ಒಲೆ ಇದೆಯಲ್ಲ ಸರ್, ಅಲ್ಲಿಂದ ಆಚೆಗೆ ಅವ್ರಿಗೆ ಒಂದು 7 ಗುಂಟೆ ಹೋಗ್ತದೆ. ಓಕೆ. ಅವ್ರು ಇಲ್ಲಿ ಇಲ್ಲ, ಪುಣ್ಯಸ್ಥಳದಲ್ಲಿ ಇದ್ದಾರೆ. ಈಗ ಸದ್ಯ ನಾವೇ ಯೂಸ್ ಮಾಡ್ಕೊಂತ ಇದ್ದೀವಿ ನೋಡಿ. ಇದು ನಿಮ್ಮ ಮೇನ್ ಡೋರ್ ಲೆಕ್ಕನಾ? ಅಲ್ಲ ಸರ್, ಆ ಬ್ಯಾಕ್ ಡೋರು. ಹಾಂ ಬ್ಯಾಕ್ ಡೋರ್. ಇಲ್ಲಿಂದ ಏಕ ಸರ್ ಫ್ರೆಂಡ್. ಓಹೋ, ಇಲ್ಲೇ ಹೋಗೋಣ ಬರ್ರಿ. ಬನ್ನಿ ಸರ್. ಇದು ಆ್ಯಕ್ಚುಲಿ ಪೂರ್ವದ ಡೋರು. ಹಾಂ ಸರ್, ಪೂರ್ವದ್ದು. ಇದು ಪೂರ್ವ ಆಗ್ನೇಯದಲ್ಲಿದೆ ಅಮ್ಮ. ಅಗ್ನಿ ಮೂಲೆಯಲ್ಲಿದೆ ನೋಡಿ. ಇದೆಲ್ಲ ಹಳೇದು ಸರ್. ಅವಾಗ ಅಡಿಕೆ ದನಗಳು ಕಟ್ಲಿಕ್ಕೆ, ವೇಸ್ಟ್ ಸಾಮಾನು ಹಾಕೊಳ್ಳಿಕ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ಟಿರೋದು. ಹೌದು ಹೌದು. ಅವಾಗ ಇದು ಮೇನ್ ಡೋರ್ ಇತ್ತಾ ಅವ್ರಿಗೆ? ಇಲ್ಲ ಸರ್, ಅಲ್ಲೇ ಅದೇ ಮೇನ್ ಡೋರ್ ಸರ್. ಅದೇ ಮೇನ್ ಡೋರು. ಹಾಂ 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 ಹಾಂ. ನೋಡಿ ಇದು ನಾರ್ತು, ಇದು ಈಸ್ಟು. ಹಾಂ ಸರ್. ಅಗ್ನಿ ಮೂಲೆಯಲ್ಲಿ ಡೋರ್ ಇಟ್ಕೊಂಡಿದ್ದೀರಾ. ಹಾಂ ಸರ್. ಅಡುಗೆ ಮನೆಯಲ್ಲಿ ಕೊಟ್ಟಿದ್ದಾರೆ ಅದು ಆ ಕಾಲದಲ್ಲಿ. ಆ ಕಾಲದಲ್ಲಿ ತೋರಿಸಿ ಇಲ್ಲಿ ಬನ್ನಿ. ನೋಡಿ ಅಲ್ಲಿ ಆ ಕಾಲದಲ್ಲಿ ಅಡುಗೆ ಮನೆ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಅವಾಗ ನೀವು ಆ ಬಾತ್ರೂಮ್ನ ಹಾಕಿದ್ದು ನೀವು? ಇಲ್ಲ ಸರ್, ಅವರೇ ಹಾಕಿದ್ದೆ. ಅವರೇ ಹಾಕಿರೋದು, ನಾವೇನು ಹಾಕಿಲ್ಲ ಸರ್. ಹಾಂ. ಅದು ಹಾಕಿದ್ಮೇಲೆ ಎಷ್ಟು ದಿವಸಕ್ಕೆ ತೀರ್ಕೊಂಡವರು? ನಾವು ತೀರ್ಕೊಂಡಿವಿ ನಾವು ಕೊರೋನಾ ಟೈಮಲ್ಲಿ ತೀರ್ಕೊಂಡಿದ್ವಿ. ಕೊರೋನಾ ಟೈಮ್. ಅಂದ್ರೆ ನಮ್ಮ ಅತ್ತೆಯವರೆಗೂ ಈ ಮನೇಲಿ ತುಂಬಾನೇ ಚೆನ್ನಾಗಿತ್ತು. ಅತ್ತೆ ಹೋದ್ಮೇಲೆ ಸಮಸ್ಯೆ ಸ್ಟಾರ್ಟ್ ಆಯ್ತು. ಮೇಡಮ್ ಇದು ಇದೆಯಲ್ಲ, ಅದು ಎಲ್ಲಿಗಿದೆ ಹಳೆ ಮನೆ? ಅದು ಆ ಕಡೆ ತೆಗಿತೀರಲ್ಲ, ಇಲ್ಲಿಗಿದೆ ಸರ್. ಎಲ್ಲಿಗಿದೆ? ಈ ಗೋಡೆಗಿದೆ. ಹಾಂ, ಈ ಗೋಡೆಗಿದೆ. ಇಲ್ಲಿಗೆ ಇದನ್ನ ಪೂರ್ತಿ ತೆಗಿಸ್ಬಿಡಮ್ಮ. ಇಲ್ಲಿಂದ ಹಾಂ ಸರ್. ಇಲ್ಲಿಂದ ಅಲ್ಲಿವರೆಗೂ ಪೂರ್ತಿ ತೆಗಿಸ್ಬಿಡಿ. ಗೋಡೆ ಕ್ಲೋಸ್ ಮಾಡಿಸ್ಲಾ ಸರ್ ಇಲ್ಲಿಗೆ? ತೆಗಿಸ್ಬಿಡಿ. ಹಾಂ ಸರ್. ಅದು ತೆಗಿಸ್ಬಿಡ್ಬೇಕೆಲ್ಲ. ಇದು ಹಿಂಗೆ ಇಲ್ಲಿ ವರಂಡ ಥರ. ಇಲ್ಲಿ ಚಿಕ್ಕದಾಗಿ ಈ ಥರ ಚಿಕ್ಕದಾಗಿ ಗೋಡೆ ಮಾಡ್ಕೊ. ಆಯ್ತಾ? ಅವಾಗ ನಿಂದು ವಾಸ್ತವ ಬರುತ್ತೆ ಸೆಂಟ್ರಲ್ ಡೋರ್. ಈಗ ಇರಲ್ಲ ಸರ್, ಈ ಕಡೆ ತೆಗೆದಾಕಮ್ಮ. ಇದು ಪೂರ್ತಿ ಇಲ್ಲಿಂದ ಲಾಸ್ಟ್ ತೆಗೆದು ಕ್ಲೋಸ್ ಮಾಡಿ ಇಲ್ಲಿ ಸಿಂಗಲ್ ಗೋಡೆ ಹಾಕಿ ಇಲ್ಲಿ ಬೇಕಾದ್ರೆ ಎಂಟ್ರಿ ಇಟ್ಕೊಮ್ಮ. ಹಾಂ ಸರ್. ನೋಡಿ ಆ ಕಿಟಕಿ ಇದೆಯಲ್ಲ, ಅಲ್ಲಿ ತೋರಿಸಿ. ಕಿಟಕಿ ತೋರಿಸಲ್ಲ. ಆ ಕಿಟಕಿ ಆಪೋಸಿಟ್ ಇಲ್ಲಿ ಎಂಟ್ರಿ ಇಟ್ಕೊ. ಇಲ್ಲಿ ಎಂಟ್ರಿ ಹಾಕ್ಲೇಬೇಕಾ ಎಂಟ್ರಿ ಅಥವಾ ಬೇಡದಿದ್ರೆ? ಇಲ್ಲ ಬೇಕು, ಯಾಕಂದ್ರೆ ಅದು ಅಗ್ನಿ ಮೂಲೆಯಲ್ಲಿ ಐತೆ. ಅದು ರಾಂಗ್ ಇದೆ.
ಅದಕ್ಕೆ ನಿನಗೆ ಈ ಕಡೆ ಉತ್ತರಕ್ಕೆ ಸ್ವಲ್ಪ ದುಡ್ಡು ಕಾಸು ಬೇಕು ಅಂದ್ರೆ ಉತ್ತರಕ್ಕೆ ಇಟ್ಕೋಬೇಕು. ಹೊರಗಿಂದ ಹಿಂಗ್ ಹೋಗಂಗ್ ಸರ್. ಹೌದು, ಯಾವ್ದು ಹಿಂಗೆ ಹೋಗ್ರಿ, ಅದನ್ನ ಆದಷ್ಟು ಕಮ್ಮಿ ಮಾಡಿ. ಅದು ಇಲ್ಲ ಅಡಿಕೆ ಎಲ್ಲ ಇದ್ದಾಗ ನಾವು ಓಡಾಡ್ಬೇಕಲ್ಲ ಸರ್ ಹೊರಗೆ. ಅದಕ್ಕೆ ಆ ಡೋರು ಕಮ್ಮಿ ಮಾಡಿ ಓಡಾಡೋದು, ಇದ್ರಲ್ಲಿ ಓಡಾಡಿ. ಹಾಂ ಸರ್. ಇದು ಉತ್ತರ, ಇದು ಚೆನ್ನಾಗಿರುತ್ತೆ. ಹಾಂ ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿದ್ರಿ ಕೆಳಗಡೆಗೆ. ಹಾಂ ಸರ್. ಹಾಂ, ಹಿಂಗೆ ಓಡಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಗ್ರಿಲ್ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಎಂಟ್ರಿ ಕೊಟ್ಕೊಳ್ಳಿ. ಅದು ರಾಂಗ್ ಇದೆ, ಅದು ಓಕೆ ಸರ್. ಅದು ಅಗ್ನಿ ಮೂಲೆ ಬರುತ್ತೆ. ಆದರೂ ಏನಮ್ಮ, ಆದರೆ ಅದು ಅದು ವಿಂಡೋ ಥರ ಮಾಡಿಬಿಟ್ಟು ಇಲ್ಲೊಂದು ಡೋರ್ ಇಟ್ಕೋಬೋದು. ಇಲ್ಲಿಗೆ ಇಟ್ಕೋಬೇಕು ಸರ್ ಡೋರ್. ಇಲ್ಲಿಗೊಂದು ಡೋರ್, ಅದನ್ನ ಹಂಗೆ ಅದನ್ನ ವಿಂಡೋ ಮಾಡಿಬಿಡಿ. ಅಲ್ಲ ಸರ್, ಅದು ಕ್ಲೋಸ್ ಮಾಡಿ ಇಲ್ಲಿಗೆ ಹಾಕೊಂಡ್ಬಿಡೋದು ಡೋರು. ಹಾಂ, ಇಲ್ಲಿಗೆ ಹಾಕೊಳ್ಳಿ. ಉತ್ತರ ಬೇಕಮ್ಮ ನಿಮಗೆ, ಅದನ್ನ ಇಟ್ಕೊಂಡು ದುಡ್ಡು ಬರಬೇಕು. ಬಟ್ ಅಲ್ಲಿ ಓಡಾಡದಂಗ ಆ ಸೈಡ್ ಇಂದ ಹಾಂ, ನಾವು ಓಡಾಡ್ಲಿಕ್ಕೆ ಈ ಕಡೆ ಮಾಡ್ಕೊಂಡು ಇಲ್ಲಿಗೊಂದು ಡೋರ್ ಇಟ್ಕೊಂಡು ಡೋರ್ ಇಟ್ಕೊಳ್ಳಿ. ಇದು ಈ ಕಡೆ ಇಟ್ಕೊಳ್ಳೋಕೆ, ಈ ಕಡೆ ಪೂರ್ತಿ ಜಾಗ ಖಾಲಿ ಆಗುತ್ತಲ್ಲ, ಇಲ್ಲಿ ಓಡಾಡಕ್ಕೆ ಇಲ್ಲಿ ಇರಲಿ ಈಶಾನ್ಯ. ಇದು ಉತ್ತರ, ಇದು ಪೂರ್ವ. ಓಕೆ ಸರ್. ಓಕೆನಾ? ಇದು ಗೋಡೆ ಹಾಕಿ ಅದನ್ನ ಹಳೇದೆಲ್ಲ ತೆಗೆಸ್ಬಿಡಿ, ಓಕೆ ಸರ್. ಕ್ಲಿಯರ್ ಮಾಡಿ. ಓಕೆನಾ? ಓಕೆ ಸರ್. ಬನ್ನಿ. ಹಳೆ ಕಾಲದಲ್ಲಿ ಚೆನ್ನಾಗಿ ಕಟ್ಟಿದ್ರೆ ನೀವು ಎಕ್ಸ್ಟ್ರಾ ಕಟ್ಕೊಂಡು ವಾಸ್ತು ಭಾಳ ಇತ್ತು. ಕರೆಕ್ಟಾಗಿದೆ, ಅದೆಲ್ಲ ಕರೆಕ್ಟ್. ಅವಾಗ ಕರೆಕ್ಟ್ ಮಾಡಿದ್ದಾರೆ. ಇದೆಲ್ಲ ಎಕ್ಸ್ಟೆಂಡ್ ಆದ ತಕ್ಷಣ ಮುಗೀತು. ನೋಡಿ, ಅದಾದ್ಮೇಲೆ ಇದೊಂದು ಅಗ್ನಿಮೂಲೆ ನೋಡಿ. ಇಲ್ಲಿ ಬನ್ನಿ, ಈ ಕಡೆ ನೋಡಿ. ಪೂರ್ತಿ ಅಲ್ಲಿ ಅಗ್ನಿಮೂಲೆಯಲ್ಲಿ ಇಲ್ಲಿ ನೀರು ಹಾಕ್ಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಈ ಫಸ್ಟ್ ಕೊಳೆ ತೆಗೆಸ್ಬಿಡು. ಆ ಸ್ಟವ್ ಇಲ್ಲಿ ಇರಬಾರ್ದಮ್ಮ, ಇಲ್ಲಿ ಬರಬೇಕು. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈ ಲಾಸ್ಟ್ಗೆ ಹಾಕ್ಕೊಂಬಿಡು. ಆಯ್ತಾ? ಈ ನೀರನ್ನ ಅಲ್ಲಿಗೆ ಹಾಕೋ, ಇಲ್ಲೆಲ್ಲ ಶಿಫ್ಟ್ ಮಾಡ್ಕೊ ಈ ಕಡೆಗೆ. ಇಲ್ಲಿರೋದು ಬೇಡ. ಓಕೆನಾ? ಇದು ಟಾಯ್ಲೆಟ್ ಅಲ್ಲಿ ಇತ್ತು ಸರ್, ಬಾತ್ರೂಮ್ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ವಿ ಸರ್. ಅಂದ್ರೆ ಆ ಮೂಲೆಯಲ್ಲಿ ಇತ್ತು ಸರ್. ಈಗ ಹೌದು. ಅಲ್ಲಿ ಅಜ್ಜಿ ಇದಾಗಿದ್ರು ಸರ್, ನಮ್ಮ ಅತ್ತೆ ವಾಶ್ರೂಮ್ ಅಲ್ಲೇ. ಹಾಗಾಗಿ ಅಲ್ಲಿಂದ ಪರವಾಗಿಲ್ಲ, ಬರೀ ಸ್ನಾನ ಅಷ್ಟೇ, ತೊಂದರೆ ಇಲ್ಲ. ಈ ಕಡೆ ಒಂದು ಕಿಟಕಿ ಕೊಡ್ರಿ. ಹಾ ಸರ್. ಒಂದು ಕಿಟಕಿ ಇಟ್ಬಿಟ್ಟು ಇಟ್ಕೋ, ತೊಂದರೆ ಇಲ್ಲ. ತೊಂದರೆ ಇಲ್ಲ ಸರ್. ಹಾಂ, ಬರೀ ನೀರು. ರೀಸೆಂಟ್ ಆಗಿ ನಾವು ಶಿಫ್ಟ್ ಮಾಡ್ಕೊಂಡಿದ್ವಿ. ಹಾಂ, ಇದು ಮಾಡೋದಲ್ವಾ, ಅಲ್ಲಿ ಗೇಟ್ ಇಟ್ಟ ಮೇಲೆ ಇಲ್ಲೇನು ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ನೀರಿರುತ್ತೆ, ವಿಷಯದಲ್ಲಿ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಟಾಯ್ಲೆಟ್ ಇಡಬಾರ್ದು. ಮತ್ತು ಅದಕ್ಕೆ ಟಬ್ಗೆ ಬಾಕ್ಬಿಟ್ಟಿರ. ಹಾಂ, ಅದಷ್ಟೇ ಅಲ್ವಾ, ಅಲ್ಲಿಗೆ. ಹಾಂ, ನೋಡಿ, ಅದಕ್ಕೆ ಟಾಯ್ಲೆಟ್ಗೆ ದೇವ್ರ ಮನೆ ಅಟ್ಯಾಚ್ ಮಾಡಿದಿರಲ್ಲ. ಮುಂಚೆ ದೇವ್ರ ಮನೆ ಇಲ್ಲೇ ಇತ್ತು ಸರ್. ಅದು ರೀಸೆಂಟ್ ಟಾಯ್ಲೆಟ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ. ಅದೇ ಚೇಂಜ್ ಮಾಡ್ತೀನಿ ಸರ್. ಅದನ್ನು ಒಂದ್ ಕಡೆ ಮಾಡ್ಸೋಣ ಅಂತ ಕ್ಲೋಸ್ ಮಾಡಿ. ಓಕೆ, ಹಂಗೆ ಮಾಡೋಣ. ಇದನ್ನು ಮತ್ತೆ ಟಾಯ್ಲೆಟ್ ಬೇರೆ ಜಾಗ ಬೇರೆ ಕಡೆ ವಾಯು ಇದೆಲ್ಲ ಹಾಕ್ಸ್ಕೊಡ್ತೀನಿ ನಾನು. ಓಕೆ, ಮೇಲ್ಗಡೆ ಟೆರೆಸ್ ಇದೆ ಸರ್. ಇದ್ರ ಮೇಲೆ ಹಾಂ ಸರ್. ಬರೀ ಇದು ಗೋಡನ್ ಟೈಪ್. ಇರ್ಲಿ, ಬನ್ನಿ. ಇದೆಲ್ಲ ಚೆನ್ನಾಗಿ ಮಾಡೋರು. ಇದು ಹೈಟ್ ಕಮ್ಮಿ ಮಾಡೋರು, ಇದು ಹೈಟ್ ಮಾಡೋರೆ. ಹಾಂ, ಇದು ತೆಗೆ ಮಾಡ್ರು. ಇದೊಂದು ರೂಮ್ ಇದೆ ಸರ್. ಅಂದ್ರೆ ಚೀಲಗಳಿಗೆ ಸಾಮಾನುಗಳೆಲ್ಲ ಓಹೋ ಯೂಸ್ ಮಾಡಲ್ಲ. ನೋಡಿ, ಕಿಟಕಿ ಇಲ್ಲ. ಒಂದು ಕಿಟಕಿ ಇಲ್ಲಿದೆ ಬದ್ರಲ್ಲ. ಆ ಕಡೆ ಇನ್ನೊಂದು ರೂಮ್ ಇದೆಯಲ್ಲ. ಹಾಂ ಸರ್ ಇದೆ. ಹಾಂ, ಮತ್ತೆ ಇಲ್ಲೊಂದು ಕಿಟಕಿ ಕೊಡ್ಬೇಕು ಚಿಕ್ಕದು. ಹಾಂ ಸರ್. ಎದುರುಗಡೆ ಆ ಕಡೆಗೆ ಅದು ಗೋಡೆ ತೆಗಿತ್ರಲ್ಲ, ಅದು ಒಂದು ಕಿಟಕಿ ಕೊಡಿ ಅಲ್ಲಿ. ಹಾಂ, ಇದೊಂದು ರೂಮಾ? ಹಾಂ ಸರ್. ಹ್ಞೂ, ನೋಡಿ, ಇಲ್ಲಿ ಬರ್ಬೇಕು ನಿಮ್ಮ ಬಾತ್ರೂಮು. ಅದೇ ಸರ್, ಅದೇ ಈ ರೂಮ್ಗೆ ಎಲ್ಲ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಿಗೆ ಶಿಫ್ಟ್ ಮಾಡೋದ ಸರ್? ಹಾಂ. ಇಲ್ಲಾಂದ್ರೆ ಸರ್, ನಾನು ಅನ್ಕೊಂಡಿದ್ದೆ ಆ ಕಡೆ ಬ್ಯಾಕ್ ಸೈಡ್ ಅದು ಸಪ್ರೇಟ್ ಆಗಿ ಮಾಡ್ಕೊಂಬಿಡಿ, ತೆಗೆದ್ಬಿಟ್ರೆ. ಇಲ್ಲಿಂದ ಓಪನ್ ಮಾಡ್ಕೊಂಡು ಅಲ್ಲ, ಅಲ್ಲಿ ಓಪನ್ ಮಾಡಬಾರ್ದು. ಅಲ್ಲಿ ಓಪನ್ ಮಾಡಬಾರ್ದು. ನೀವು ಬೇಕಾದ್ರೆ ಇನ್ನು ಈ ಡೋರ್ನ ಇದನ್ನ ಹಿಂಗೆ ಇದು ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡ್ಕೋಬೇಕು. ಇದು ಹಾಲು ಎಂಟ್ರಿ. ಇದರ ಸೆಂಟ್ರಲ್ಲಿ ಇಲ್ಲಿ ಓಪನ್ ಮಾಡಿಕೊಂಡು ಇದು ಚಿನ್ನ ಸ್ಮಾಲ್ ಸಿಟ್ಔಟು, ಇಲ್ಲಿಂದ ಮನೆಗೆ ಎಂಟ್ರಿ ಬರೋದು. ಹಾಂ, ಬಿದ್ದಾಯ್ತಾ? ಅವ್ರದ್ದು ಅವ್ರು ಕೊಟ್ಟರು. ಹಾಂ, ಅವರು ನೀವು ಮಾತಾಡ್ತಿದ್ರು. ಕೊಡಿ ಕಟ್ ಮಾಡಮ್ಮ. ಅದು ಸರಮ್ಮ, ಈಗ ಅದೆಲ್ಲ ಅದಾಯ್ತು. ಆ ಪಕ್ಕದ ರೂಮಲ್ಲಿ ಒಂದು ಕಿಟಕಿ ಮಾಡ್ಕೊಳ್ಳಿ. ಆ ರೂಮ್ ಸರ್ ಹೋಗುತ್ತೆ. ಯಾಕಂದ್ರೆ ಏನು ಇಲ್ಲ ಅಲ್ಲಿ, ಎನರ್ಜಿನೇ ಇಲ್ಲ. ಮಕ್ಕಳೆಲ್ಲ ಓದ್ಬೇಕಲ್ವಾ? ಹೌದು ಸರ್. ಚೆನ್ನಾಗಿ ಆ ಕಿಟಕಿ ಇಟ್ಕೊಳ್ಳಿ ಆ ಕಡೆಗೆ. ಇದ್ರಲ್ಲೂ ಅಷ್ಟು ಈ ಕಡೆ ಕಿಟಕಿ ಇಟ್ಕೊಳ್ಳಿ. ಯಾವ ಡೋರ್ ಆಪೋಸಿಟ್ ಒಂದು ಕಿಟಕಿ ಇಟ್ಕೊಳ್ಳಿ. ಇಲ್ಲಿ ಒಂದು ಮೈನ್ ಎಂಟ್ರೆನ್ಸ್ ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ನಿಮ್ಗೆ ಅದು ಅದೇನಾಗೈತೆ, ಮೈನಸ್ ಅಲ್ಲಿ ಈಗ ಅದು ಮನೆಗೆ ಲೆಕ್ಕ ಹಾಕೊಂಡಾಗ ಅರ್ಧದಿಂದ ಆ ಕಡೆಗಿದೆ. ಹೌದಲ್ವಾ? ಆ ಡೋರ್ ಎಷ್ಟಿದಪ್ಪಿ? ಡೋರ್ ಸೆಂಟ್ರಲ್ ಬರುತ್ತಾ, ಆ ಕಡೆ ಬರುತ್ತಾ? ಅರ್ಧ ಬರ್ತದೆ ಸರ್. ಜಾಸ್ತಿ ಬರುತ್ತೆ. ಜಾಸ್ತಿ ಬರ್ತದೆ. ಆ ಕಡೆ ಒಂದು ರೂಮ್ ಇದೆ, ಈ ಕಡೆ ರೂಮ್ ಇದೆ, ಸೆಂಟ್ರಲ್ ಒಂದು ರೂಮ್ ಇದೆ. ರೂಮ್ಗೆ ಆ ಕಡೆ ಇದೆ ಬಾಗ್ಲು. ಆ ಕಡೆ ಜಾಸ್ತಿ ಇದೆ ಸರ್. ನೈಋತ್ಯ ಕಡೆ ಇದೆ. ನೈಋತ್ಯ ಕಡೆ. ಅದು ಬೇಗ ಯಜಮಾನನ ಕರ್ಕೊಂಡು ಹೋಗುತ್ತೆ. ಸರ್. ದಕ್ಷಿಣದ ಇದು ಪಶ್ಚಿಮದ ಬಾಗಿಲು ಕಷ್ಟ ಇದೆ ಅದು. ಅದರಿಂದ ನೀನು ಇಲ್ಲಿ ಮಾಡ್ಕೊಂಡಮ್ಮ, ಇಲ್ಲಿಂದ ಬಾತ್ರೂಮ್ಗೆ ಆಚೆಗೆ ಹೋಗೋ ಥರ ಹಿಂಗೆ ಮಾಡ್ಕೊಳ್ಳಿ.
ಆ ಮೇನ್ ಡೋರ್ ಇಲ್ಲಿ ಬರಬೇಕು. ಹಾ ಈ ರೂಮ್ಗೆ ಸೆಂಟ್ರಿಂದ ಸ್ವಲ್ಪ ಈ ಕಡೆಗೆ. ಟಾಯ್ಲೆಟ್ ಮತ್ತೆ ವಾಶ್ರೂಮ್ ಇಲ್ಲಿ ಶಿಫ್ಟ್ ಮಾಡಿಸಿದ್ರಿ ಸರ್? ಇಲ್ಲಿ ಮಾಡಿಸ್ಬಿಟ್ಟು ಗುಂಡಿ ಹೊರಗಡೆ ಮಾಡಿಸಿ. ಅಲ್ಲ ಮಾಡ್ಬೋದು, ಬಟ್ ಆ ಡೋರ್ ಮತ್ತೆ ಆ ಹಾಲ್ ಅಲ್ಲಿ ಈ ಕಡೆ ಬರಬೇಕು. ಮತ್ತೆ ಈ ಕಡೆ ಕಿಟಕಿ ಇದೆಯಲ್ಲ ಆ ಕಡೆಗೆ ಲಾಸ್ಟ್ ಶಿಫ್ಟ್ ಮಾಡ್ಕೋಬೇಕು. ಮಾಡ್ಬೇಕು ಅಂದ್ರೆ ಹಾ ಸರ್. ಇಲ್ಲ ಸಪರೇಟ್ ಆಗಿ ಮಾಡ್ತೀವಿ ಅಂದ್ರೆ ಇಲ್ಲಿ ಡೋರ್ ಇಲ್ಲಿ ಇಟ್ಕೋಬೇಕು. ಓಕೆನಾ? ಇಲ್ಲಿ ಕಿಟಕಿ ಅಂತ ಕಂಪಲ್ಸರಿ ಬೇಕೇ ಬೇಕು. ಓಕೆ ಸರ್. ಓಕೆ ಸರ್. ನೀವು ಯಾರಿಗಾನ ಕಾಸು ಕೊಟ್ರೆ ವಾಪಸ್ ಬರಲ್ಲ ಆಯ್ತಾ? ಅದನ್ನ ಏನಾದ್ರೂ ಮಾಡ್ಲೇಬೇಕು ಅಂದಾಗ ಇದನ್ನ ಉಲ್ಟಾ ಮಾಡ್ಕೋಬೇಕು. ಕಿಟಕಿ ಈ ಕಡೆ, ಇದು ಈ ಕಡೆ. ಅದೇ ಸರ್, ಗೊತ್ತಾಯ್ತು. ಅವಾಗ ನಿಮ್ಗೆ ಅರ್ಧದಿಂದ ಆ ಕಡೆಗೆ ಇರುತ್ತೆ. ಈಗ 3 ಭಾಗ ಇದೆಯಲ್ಲ, 3 ಭಾಗದಲ್ಲಿ ನೋಡಿ ಇಲ್ಲಿದೆ. ತುಂಬಾ ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಕ್ಕಾಪಟ್ಟೆ ಇದೆ ಸಮಸ್ಯೆ. ಯಜಮಾನ ವೀಕ್ ಆಗ್ಬಿಡ್ತಾರೆ. ಆಗಿದ್ದಾರೆ ಸರ್ ಆಲ್ರೆಡಿ. ಸಿಕ್ಕಾಪಟ್ಟೆ ವೀಕ್ ಆಗ್ಬಿಡ್ತಾರೆ. ಅವ್ರಿಗೆ ಸುಮಾರು ಖರ್ಚು ಮಾಡಿದ್ವಿ ಸರ್ ಅವ್ರಿಗೆ. ವೀಕ್ ಅಂದ್ರೆ ಹೇಳ್ಕೊಳ್ಳೋಷ್ಟು ಅಷ್ಟು ವೀಕ್ ಆಗ್ಬಿಡ್ತಾರೆ. ಹೌದು ಸರ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಮಾವರು ಇರ್ತಿದ್ರು ಮುಂಚೆ ಇಲ್ಲಿ. ಈಗ ನಾವು ನಮ್ಮ ಮನೆಯವರು ಇಲ್ಲಿ ಶಿಫ್ಟ್ ಆಗಿದೀವಿ ಸರ್. ಕರೆಕ್ಟ್ ಆಗಿದೆ. ಮಂಚನ ಆ ಕಡೆ ತಳ್ಬೇಡಿ, ಸ್ವಲ್ಪ ಹಿಂಗೆ ಹೇಳ್ಕೊಳ್ಳಿ. ಹಾ ಸರ್. ಈ ಕಡೆ ಹೇಳಿ, ವಾಯುವೇಗಿದೆ. ಓಕೆ ಸರ್. ರೂಮ್ ಅಲ್ಲಿ ವಾಯು ಗೋಡೆಗೆ ಹೋಗ್ಬಿಟ್ಟಿದೆ. ಈ ಕಡೆ ನೈಋತ್ಯ ಕಡೆ ಬರ್ಲಿ. ಹಾ ಸರ್. ಓಕೆನಾ? ಇದು ಮಿರರ್ ಇಲ್ಲಿ ಇರಬಾರ್ದು. ಹಾ ಸರ್. ಈಗ ಆಲ್ರೆಡಿ ನಿಮ್ದು ಇಷ್ಟು ನೈಋತ್ಯ ಬೆಳೆದಿದೆ. ಮತ್ತೆ ಇನ್ನ ಮಿರರ್ ಇಟ್ಟರೆ ಡಬಲ್ ಬೆಳೆದಂಗೆ ಆಗುತ್ತೆ. ಇದು ತೆಗಿರಿ. ಇದು ತೆಗೆದ್ಬಿಟ್ಟು ಈ ಕಡೆ ಎಲ್ಲಾದ್ರೂ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಟ್ಕೋಬೋದಾ ಸರ್? ಮಂಚ ಕಾಣಿಸ್ಬಾರ್ದು ಅವ್ರ ಮಿರರ್ ಅಲ್ಲಿ. ಆ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಿ. ಮಂಚನ ಈ ಕಡೆ ಹೇಳ್ಕೊಳ್ಳಿ. ಓಕೆನಾ? ಹೇಳ್ಕೊಂಡು ನೋಡಿ. ಇದು ಅಷ್ಟೇ ಕಿಟಕಿ. ಇದನ್ನ ತೆಗಿಬೇಡಿ, ಲಾಸ್ಟ್ದು. ಇಲ್ಲ ಸರ್, ಓಪನ್ ಮಾಡಲ್ಲ. ಇದನ್ನ ಕ್ಲೋಸ್ ಮಾಡಿ. ಅದೊಂದು ಮಾತ್ರ ತಗೊಳ್ಳಿ. ಅದೊಂದೇ ಸರ್, ಯಾವಾಗ ಡೈಲಿ ಓಪನ್. ಅದೊಂದು ಕ್ಲೋಸ್ ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟ್ ಇದ್ರಲ್ಲ ಅಷ್ಟೇ. ಈ ಕಡೆ ಓಪನ್ ಮಾಡ್ಕೊಳ್ಳಿ. ಇದೆಲ್ಲ ಕ್ಲೋಸ್ ಇರ್ಲಿ. ಅದು ಯಾವಾಗಲೂ ಕ್ಲೋಸ್ ಸರ್. ಇದೊಂದು ಓಪನ್ ಮಾಡ್ಕೊಳ್ಳಿ. ರೂಮ್ ಚೆನ್ನಾಗಿದೆ. ಓಕೆ ಸರ್. ರೂಮ್ ಏನು ತೊಂದರೆ ಇಲ್ಲ. ಓಕೆನಮ್ಮ? ಓಕೆ ಸರ್. ಸೊ ಈಗ ನಿಮ್ಗೊಂದು ಪ್ಲಾನ್ ಹಾಕೊಡ್ತೀನಿ, ಅಂದ್ರೆ ಪ್ಲಾನ್ ಬರ್ಕೊಡ್ತೀನಿ. ಓಕೆ ಸರ್. ಓಕೆ ಸರ್. ಬನ್ನಿ. ಇದೆ ಇನ್ನೇದು ಈ ಕಡೆ ಏನಿಲ್ಲ ಸರ್. ಇದು ಬರೀ ಹಾಲ್. ಇದು ಟಿವಿ ಹಾಲ್ ಸರ್. ಟಿವಿ ಹಾಲ್. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಎಲ್ಲ ಈ ಕಡೆ ಕರೆಕ್ಟಾಗಿ ಇದು ಪ್ಲಾನ್ ಮಾಡಿದ್ದಾರೆ. ಪಾಪ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಸರ್ ಇದು ಏನಾಗಿದೆ, ಇಲ್ಲಿಂದ ಇತ್ಲಾಗೆ ಈ ಹಾಲ್ ಇದೆಯಲ್ಲ ಸರ್, ಗೋಡನ್ ಟೈಪ್ ಭತ್ತ ಹಾಕ್ಲಿಕ್ಕೆ ನಮ್ಮ ಮಾವ ಮಾಡ್ಕೊಂಡಿರೋದು. ಊರೊಳಗಡೆ ಹಳೆ ಮನೇಲಿ ಇದ್ದಿದ್ ನಾವು, ನಮ್ ಮದ್ವೆಗಿಂತ ಮುಂಚೆ. ಅದಾದ್ಮೇಲೆ ಮಾವರು ಇಲ್ಲಿ ಶಿಫ್ಟ್ ಆದ್ಮೇಲೆ ಅದು ಅಡಿಗೆ ಮನೆ ಜಾಯಿಂಟ್ ಮಾಡ್ಕೊಂಡು ಹಿಂದಕ್ಕೆಲ್ಲ ಜಾಯಿಂಟ್ ಮಾಡ್ಕೊಂಡಾರೆ. ನಮ್ ನಾದ್ನಿಯವ್ರ ಮದ್ವೆ ಟೈಮಲ್ಲಿ ಈ ಕಡೆ ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡಿ 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 ಹಿಂಗೆ ಆಗಿರೋದು. ನೀವು ಆ ಕಡೆ ಶೀಟ್ ಹಾಕಿ ಮತ್ತೆ ಎಕ್ಸ್ಟೆಂಡ್ ಮಾಡಿ. ನಾವ್ ಏನು ಮಾಡಿಲ್ಲ, ಎಲ್ಲ ಅವ್ರು ಮಾಡಿ. ಆರೋಗ್ಯ ಸಮಸ್ಯೆ ಬರುತ್ತೆ. ಹೌದು ಸರ್, ಹೌದು. ಸಿಕ್ಕಾಪಟ್ಟೆ ಇರುತ್ತೆ. ಆಗಿದೆ ಸರ್. ಈಗ RCC ಎಲ್ಲ ಇದಾಗಿ ಸೋರ್ತಿತ್ತು ಸರ್. ರೀಸೆಂಟ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಕಾಲ್ ಮಾಡಿದ್ವಲ್ಲ ಸರ್, ಅವಾಗ ರಿಪೇರಿ ಮಾಡುವಾಗೆ ನಾನು ಕಾಲ್ ಮಾಡಿದ್ದು. ನೀವು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ನಾವು ಅದ್ ಮೇಲಿನ ರಿಪೇರಿ ಮಾಡಿಸಿದ್ವಿ ಸರ್. ಮಾಡಿಸಿದ್ವಿ ಸರ್. ಇಲ್ವೇನು ಪೂರ್ವ ಇದೆಯಲ್ಲಮ್ಮ, ಅಡಿಗೆ ಮನೆ ಒಂದು ಅದೆಲ್ಲ ತೆಗೆದ್ಬಿಟ್ರೆ ಇನ್ನೂ ಒಳ್ಳೇದು. ಓಕೆ ಸರ್. ನಿಮ್ ಮನೆಗೆ ಪೂರ್ವದ ಎನರ್ಜಿ ಇಲ್ಲ. ಫುಲ್ ಎಲ್ಲ ಡಲ್ ಇದೆ. ಅದು ಅಕ್ಕ ಹೇಳ್ತಿದ್ರು ಸರ್, ಅದು ಹಳೇದ್ ಏನಿದೆಯಾ ಶೆಡ್ ಅಷ್ಟು ಕ್ಲೋಸ್ ಮಾಡಿಬಿಡು ಕೆಡವಿ, ಅದು ಬಾಗಿಲು ಕ್ಲೋಸ್ ಮಾಡ್ಕೊಂಡು. ಇಲ್ಲಿ ಅಡಿಗೆ ಮನೆ ಇದೆಯಲ್ಲ, ಅಲ್ಲಿಂದ ಸಾಕು ಮನೆ ಈ ಕಡೆಗೆ. ಸರ್. ಅದು ಪೂರ್ತಿ ತೆಗೆದ್ಬಿಟ್ರೆ ಇನ್ನೂ ಒಳ್ಳೇದು ನಿಮ್ಗೆ. ಓಕೆ ಸರ್. ಅಕ್ಕ ಅದೇ ಹೇಳ್ತಿದ್ರು. ತುಂಬಾ ಒಳ್ಳೇದು. ಹೌದು, ಹೇಳ್ತಿದ್ರು. ಅಲ್ಲ ಬನ್ನಿ, ಅದೇನಾದ್ರು ನೀವು ಮಾಡಂಗಿದ್ರೆ ಸರ್ ಹೇಳ್ಬಿಡ್ತೀನಿ. ಮತ್ತೆ ಅದನ್ನ ತೊಂದರೆ ಆಗೋದು ಬೇಡ. ಓಕೆ ಸರ್. ಓಕೆ. ನೀವು ಅಕಸ್ಮಾತ್ ಇಲ್ಲಿಗೆ ಲಾಸ್ಟ್ ಮಾಡಿದ್ರೆ ಇದೆಲ್ಲ ತೆಗೆದ್ಬಿಟ್ರಿ. ಸರ್. ಈ ಶೀಟು. ಸರ್ ತೆಗಿತೀವಿ ಸರ್. ಈ ಶೀಟು ಅದು ಮುಂದೆ ಶೀಟ್ ಎಲ್ಲ ಏನಿರಬಾರ್ದು. ಖಾಲಿ ಮಾಡಿ ಕಣ ಮಾಡೋಣ ಅಂತ ಇದೀವಿ ಸರ್. ಮಾಡಿದ್ರೆ ಇಲ್ಲಿ ಸರ್ ಅಡಿಗೆ ಮನೆ ಇದೆಯಲ್ಲ, ಇದು ಬನ್ನಿ ಬಚ್ಚಲ್ ಮನೆ. ಸರ್. ಇದು ನಿಮ್ಗೆ ಅವಾಗ ಇಲ್ಲೊಂದು ಎಂಟ್ರಿ ಈ ಕಡೆಗೆ. ಸರ್. ಈ ಉತ್ತರಕ್ಕೊಂದು ಎಂಟ್ರಿ, ಪೂರ್ವಕ್ಕೊಂದು ಎಂಟ್ರಿ. ಅವಾಗ ಇದು ಕ್ಲೋಸ್ ಮಾಡ್ಬೇಕು. ಇದು ಕಿಟಕಿ ಮಾಡ್ಕೋಬೇಕು. ಇದು ಕ್ಲೋಸ್ ಆಗ್ತದೆ. ಕಿಟಕಿ ಮಾಡ್ಬಿಟ್ಟು ಈ ಕಡೆ ಪೂರ್ವಕ್ಕೊಂದು ಉತ್ತರಕ್ಕೊಂದು. ಓಕೆ ಸರ್. ಸೂಪರ್ ಆಗಿರುತ್ತೆ. ಓಕೆ ಸರ್. ತುಂಬಾ ಮತ್ತೆ ನಿಮ್ದು ಹಳೆ ವೈಭವ ಅಂದ್ರೆ ಹಳೆ ಇದ್ರಲ್ಲ, ನಿಮ್ಮ ಮಾವ ಇದ್ರಲ್ಲ, ಹಂಗ ಆಗ್ತಿರ ನೋಡಮ್ಮ. ಓಕೆ ಸರ್. ಪಕ್ಕ ಮತ್ತೆ ನಿಮ್ಮ ಮಾವನ ಇದೆಲ್ಲ ನಿಮ್ಗೆ ಗ್ರಿಪ್ ಎಲ್ಲ ನಿಮ್ಗೆ ಸಿಗ್ತದೆ. ನಮ್ಮ ಮಾವರು ಸರ್ 2 ಎಕರೆ ಜಮೀನಿಂದ ಸುಮಾರು 3 ಜನ ಅಣ್ಣ ತಮ್ಮಂದ್ರಿಗೆ, ನಾದ್ನಿಯವರಿಗೆ ಎಲ್ಲ ಸೇರಿ ಒಂದ್ 50 ಎಕರೆ ಜಮೀನ್ ಮಾಡಿದ್ರು ಸರ್. ಅವ್ರು ಇದ್ರಲ್ಲಿ ಅತ್ತೆ ಮಾವ ಹೋದ್ಮೇಲೆ ನಮಗೆಲ್ಲ ಬಹಳ ಸಮಸ್ಯೆ ಆಯ್ತು ಸರ್. ಹೌದೌದು. ಇಲ್ಲ, ಅದು ಅತ್ತೆ ಮಾವ ಇರೋವರೆಗೂ ಎಫೆಕ್ಟ್ ಅವ್ರಿಗಿರುತ್ತೆ. ಸರ್. ಆಮೇಲೆ ಮಗನಿಗೆ ಬರೋದು. ಈ ಮನೇಲಿ 3 ಜನ ಇದ್ವಿ ಸರ್, ಜಾಯಿಂಟ್ ಅಣ್ಣ ತಮ್ಮಂದ್ರು. ಅವರೆಲ್ಲ ಬೇರೆ ಕಡೆ ಹೊರಟೋದ್ರು. ಬೇರೆ ಕಡೆ ಚೆನ್ನಾಗಿರ್ತಾರೆ. ಅವ್ರು ನಾವ್ ಈ ಮನೆಗ್ ನಮಗ್ ಹಳೆ ಮನೆ ಅಂತ ಭಾಗ ಕೊಟ್ರು ಸರ್. ನಾವ್ ಈ ಮನೇಲಿ ಸಿಕ್ಕಾಕೊಂಡ್ರಿ. ಬನ್ನಿ. ಇದು ನೈಋತ್ಯ ಬೆಳೀತು. ಸರ್. ಇಲ್ಲಿಂದ 6 ಅಡಿ ಒಳಗಡೆ ಹೋಯ್ತಿತ್ತು. ನೈಋತ್ಯ ಬೆಳೀತಂದ್ರೆ ಯಜಮಾನಿಗೆ ತೊಂದರೆ, ಯಜಮಾನಿಗೆ ಪ್ರಾಬ್ಲಮ್, ಯಜಮಾನ ವೀಕ್ ಆಗೋದು. ಹೌದು ಸರ್. ಇದನ್ನ ನೀನು ಸ್ಟ್ರೈಟ್ ತಗೋಬೇಕೀಗ. ಇಲ್ಲಿಗೆ ಆ ಮನೆ ಇದೆಯಲ್ಲ, ಸರ್,
ಈ ರೂಮ್ ಇದೆಯಲ್ಲಕ್ಕ, ಹಾ ಸರ್. ಈ ರೂಮ್ ಇಂದ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಲ್ಲಿ. ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿವರೆಗೂ ತಗೊಂಡು 3 ಅಡಿ ಅಲ್ಲಿ ಗೋಡೆ ಕಟ್ಕೊಳ್ಳಿ. ಹಾ ಸರ್. 3 ಅಡಿ ಆಯ್ತಾ, ಹ್ಮ್ ಇಲ್ಲಿವರೆಗೂ ಪೂರ್ತಿ ಸರ್. ಆಯ್ತಾ. ಹಾ. ಅವಾಗ ಈ ಡೋರ್ ಇದೆಯಲ್ಲ ಹ್ಮ್. ಇಲ್ಲಿ ಇಟ್ಕೊಳ್ಳಿ, ಹಾ ಅದು ಬಾತ್ರೂಮ್ ಮಾಡ್ಕೊಳ್ಳಿ. ಹಾ ಎಕ್ಸ್ಟ್ರಾ ಸೇರ್ಸ್ಕೋಬೇಕಲ್ಲ ಆಲ್ರೆಡಿ, ಅದೇ ಇದು ಸೇರ್ಸ್ಕೋಬೇಕು ಈಗ. ಸೇರ್ಸ್ಕೋಬೇಕಾಗಿರೋದ್ರಿಂದ ಇಲ್ಲಿ ಡೋರ್ ಇಟ್ಕೊಂಡು ಅಲ್ಲಿ ಅದನ್ನ ಅದಂಗೆ ಇರ್ಲಿ ರೂಮು, ಸರ್. ಇದನ್ನ ಬಾತ್ರೂಮ್ ಮಾಡ್ಕೊಳ್ಳಿ. ಹಾ ಈ ಕಿಟಕಿ ಇದೆಯಲ್ಲಕ್ಕ, ಹಾ ಇಲ್ಲಿ ಡೋರು, ಅದೇ ಮೈನ್ ಡೋರ್. ಮೈನ್ ಡೋರ್ ಇಲ್ಲಿ ಬರ್ತದೆ, ಹಾ. ಅಲ್ಲಿಗೆ ವಾಶ್ರೂಮ್ ಅಲ್ಲಾಗ್ತದೆ, ಹಿಂಗೆ ಹಾ. ಹೋಗ್ಲಿಕ್ಕೆ ಸರಿ ಹೋಗ್ತದೆ. ಹೋಗುತ್ತೆ, ಹೋಗ್ಬೋದು. ಹಾ ಇಲ್ಲ ಅದರಿಂದ ಅಟ್ಯಾಚ್ ಮಾಡ್ಕೋಬಹುದು. ಅಟ್ಯಾಚ್ ಮಾಡ್ಕೋಬಹುದು. ನಿಮ್ಗೆ ವಾಸ್ತುಗೂ ಸೆಟ್ ಆಗುತ್ತೆ, ನಿಮ್ಗೆ ಒಂದು ಬಾತ್ರೂಮು ಸೆಟ್ ಆಗುತ್ತೆ. ಪೂರ್ತಿ ಅದೆಲ್ಲ ಅದು ಮುಂದೆಗಡೆದೆಲ್ಲ ತೆಗೆದ್ಬಿಡಿ, ಇದನ್ನ ತೆಗೆದ್ಬಿಡಿ. ಓಕೆ ಸರ್. ಇವೆರಡು ತೆಗಿಸ್ಬಿಡಿ, ಹಾ ಸರ್. ಅರ್ಧ ಪ್ರಾಬ್ಲಮ್ ಸಾಲ ಬಿಡುತ್ತೆ. ಓಕೆ ಸರ್. ಆ ಫ್ರಂಟ್ದು ಇದು ಹಾ ತೆಗಿಸ್ಬಿಟ್ಟು ಇದನ್ನ ಸೆಟ್ ಮಾಡಿ. ಆಯ್ತಾ, ಇದೇನು ನಿನ್ ಮೇನ್ ಡೋರೇ ಮಾಡ್ಬೇಕು ಅಂತಿಲ್ಲ, ಗ್ರಿಲ್ ಡೋರ್ ಮಾಡ್ಕೊಡಿ. ಗ್ರಿಲ್ ಮಾಡ್ಕೋಬಹುದು ಸರ್. ಫುಲ್ ಗ್ರಿಲ್ ಗೊತ್ತಾಯ್ತು ಸರ್. ಹಾ ಕಬ್ಬಿಣದ ಶೀಟ್ ಇದೆಲ್ಲ ಹಾಕಿಸ್ಕೊಂಡು ಫುಲ್ ಗ್ರಿಲ್ ಅಲ್ಲಿ grill ಅಲ್ಲಿ. ಒಂದು ಮೇನ್ ಡೋರ್ ಇದು ಇಟ್ಕೊಳ್ಳಿ. ಹಾ ಹಿಂಗ್ ಹೋಗಿ ಒಳಗಡೆಗೆ. ಗೊತ್ತಾಯ್ತು ಸರ್. ಇಲ್ಲಿ ಕಬ್ಬಿಣದ ಗ್ರಿಲ್ ಅವಾಗ ಹಾಕಿಸ್ಕೊಂಡು. ನಿಮ್ಗೆ ಬೇಕಾದ್ರೆ ತೆಗೆದು ಬಿಡ್ಬೇಕು, ಅದು ಹಾ ಫುಲ್ ಹಾಲ್ ಆಗುತ್ತೆ. ಹೌದೌದು. ಇದೇ ಮೇನ್ ಡೋರ್. ಆ ಡೋರ್ ತೆಗೆದು ಇಲ್ಲಿ ಇಕ್ಬಿಟ್ರೆ ಹಾ ಏನು ಬೇಡ, ಈ ಕಿಟಕಿ ತೆಗೆದು ಇಲ್ಲಿ ಇಡ್ರಿ. ಹಾ ಸರ್. ಗ್ರಿಲ್ಲಿಗೆ ಇಟ್ಬಿಡೋದು. ಹಾ, ಈ ಕಿಟಕಿ ತೆಗೆದು ಅಲ್ಲಿ ಇಟ್ಬಿಡೋದು. ಹಾ ಸರ್. ಆ ಬಾಗಲ್ ತೆಗೆದು ಇಲ್ಲಿ ಇಡೋದು ಅಷ್ಟೇ. ಓಕೆ. ಇವೆರಡು ಮಾಡಿದ್ರೆ ಇದು ದೊಡ್ಡ ಹಾಲ್ ಆಗುತ್ತೆ. ಈ ಕಡೆ ನಿಮ್ಗೆ ವಾಯುಮೂಲೆ ಈ ಕಿಟಕಿ ಈ ಡೋರ್ ಹೆಂಗೆ ಇಲ್ಲಿ ಶಿಫ್ಟ್ ಮಾಡಿ ಸರ್? ಅಷ್ಟೇ ಅಷ್ಟೇ. ಅಲ್ಲಿಗಲ್ಲಮ್ಮ, ಇಲ್ಲಿಗೆ. ಇಲ್ಲಿಗೆ ಹಾಕ್ಬೇಕಾ ಸರ್ ಈಗ ಅದು? ಇಲ್ಲ, ಮೇನ್ ಡೋರ್ ಇಲ್ಲಿಗೆ ಹಾಕಿ. ಅಲ್ಲಿಗೆ ಹಾಕ್ಬೇಕು. ಹೌದು, ಇಲ್ಲಿಗೆ ಹಾಕ್ಬಿಡಿ. ಯಾಕಂದ್ರೆ ಇದು ಅಲ್ಲಿ ಬಂದಿದೆಯಲ್ಲಮ್ಮ. ಇದು ಸರ್ಜ ಬರ್ತದಲ್ಲ ಸರ್, ಹೋಗ್ಲಿ ಪರವಾಗಿಲ್ಲ, ತೆಗಿಬೇಕು. ಅಷ್ಟೇ ಆಗುತ್ತೆ. ಇಲ್ಲ ಸಿಗಂಗಿಲ್ಲ, ಅಷ್ಟೇ ಆಗುತ್ತೆ. ನೋಡು ಅಲ್ಲಿದೆ ನೋಡಲ್ಲ, ಅಷ್ಟೇ ಬಿಡೋದು. ಕರೆಕ್ಟಾಗಿ ಸರೋಗುತ್ತೆ. ಆಯ್ತಾ, ಓಕೆ ಸರ್. ಇಲ್ಲಿಗೆ ಸೆಟ್ ಮಾಡ್ಬಿಡಿ. ಏನಾಗಲಿ, ಸರ್ಜರಿ ಬಾಗಿಲಿಗೆ ಅಡ್ಡ ಇರುತ್ತೆ, ಮಳೆಗೆಳೆ ಬಿಡಿದಿರಾ. ಆಯ್ತಾ, ಅದನ್ನ ಇಲ್ಲಿ ಸೆಟ್ ಮಾಡಮ್ಮ. ನೋಡು, ಅದು ಬೆಳೆದಿರೋದನ್ನ ಕುಬೇರ್ ಮೂಲೆ ಸ್ಟ್ರೈಟ್ ತಗೊಳ್ಳಿ. ಹಿಂಗೆ ಅಲ್ಲಿ ಆ ಕಡೆ ಒಂದು ಕಿಟಕಿ, ಈ ಕಡೆ ಕಿಟಕಿ ಮಾಡಿ ಬಾತ್ರೂಮ್ ಮಾಡ್ಬಿಡಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಓಕೆ ಸರ್. ಇದ್ರಲ್ಲಿ ಜಾಸ್ತಿ ಖರ್ಚಿಲ್ಲ. ಈ ಕನೆಕ್ಟಿವಿಟಿ ಒಂದು ತೆಗೆದಾಕೋದು ಅಷ್ಟೇ. ತೆಗೆದಾಕದಷ್ಟೇ. ತೆಗೆದಾಕದ ಕಾಸಿಲ್ಲ, ಕಟ್ಟಕ್ ಜಾಸ್ತಿ ಕಾಸು ಬೇಕು. ಕಟ್ಟಕ್ ಜಾಸ್ತಿ ಬೇಕು. ಆಯ್ತಾ. ಹಾ ಸರ್. ಇಲ್ಲಿ ನಿನ್ ಹಿಂದೆನೆ ಆಯ್ತಮ್ಮ. ನೆಕ್ಸ್ಟ್ ಹಿಂದೆಗಡೆ ಪೂರ್ವ ಕಡಿಮೆ ಇದೆ ಜಾಗ. ಹಾ ಸರ್. ನೀವು ಕಟ್ಕೊಂಡು ಜಾಯಿನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರ. 1 2 ನಿಮ್ಮ ಮಾವ ಒಂದ್ ಹಾಕಿದ್ರು, ನಿಮ್ಮ ಯಜಮಾನ್ ಒಂದ್ ಹಾಕಿದ್ರು, ನೀವೊಂದು ಹಿಂಗೆ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಇದು ಫುಲ್ ಖಾಲಿ ಬಿಟ್ಟಿದ್ರ. ಹಾ ಸರ್. ಆಯ್ತಾ, ಇದಿಷ್ಟು ಖಾಲಿ ಇರಬಾರ್ದು. ಹಾ ಪೂರ್ವದಲ್ಲಿ ಏನಿದೆಯೋ ಇವಾಗ ತೆಗಿಸಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಹಾ ನೀವು ಫುಲ್ ತೆಗಿಸಿದ್ರೆ ಎರಡು ಈಕ್ವಲ್ ಆಗುತ್ತೆ. ಈಕ್ವಲ್ ಆಗ್ತದೆ. ನೀವು ತೆಗಿಸಿಲ್ಲ ಅಂದ್ರೆ ಈ ಅನಾರೋಗ್ಯ, ಈ ಸಮಸ್ಯೆಗಳು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದರಿಂದ ನೀವೇನ್ ಮಾಡಿ ಅಮ್ಮ, ಅಲ್ಲಿಂದ ನಿಮ್ದೇನಿದೆ ನಿಮ್ ಜಾಗ ಕುಬೇರ್ ಮೂಲೆ ಇದು, ಅಂದ್ರೆ ಇದು ಈ ಕಡೆ ಇದು ಗೇಟ್ ಕ್ಲೋಸ್ ಮಾಡ್ಬೇಕು. ಫುಲ್ ಕ್ಲೋಸ್ ಅಮ್ಮ. ಈ ಡೋರ್ ಅಲ್ಲಿ ಓಡಾಡ್ತೀವಿ ಸರ್, ಗಾಡಿಗಳು ಓಡಾಡ್ಲಿಕ್ಕೆ ಆ ಸೈಡ್ ಇಂದ ಮಾಡ್ಕೋತೀವಿ. ಆ ಸೈಡ್ ಇಂದ ಮಾಡ್ಕೊಳ್ಳಿ. ಇದನ್ನ ಫುಲ್ ಕ್ಲೋಸ್ ಮಾಡ್ಬಿಡಿ. ಓಕೆ ಸರ್. ಮಾಡಿ ಇದ್ರಲ್ಲೂ ನೀವು ಗಾಡಿ ಬೇಕು ಅಂದ್ರೆ ಹಿಂಗ್ ಬರ್ಬೋದಮ್ಮ. ಹಾ ಸರ್. ಈ ಕಡೆಯಿಂದ ತಗೋಬಹುದು, ಅಲ್ಲಿ ಡೋರ್ ಮಾಡ್ಕೋಬಹುದು. ನೀವ್ ಏನ್ ಮಾಡ್ಬೇಕಂದ್ರೆ ಈ ಚಿಕ್ಕ ಡೋರ್ನ ಈ ಮೇನ್ ಡೋರ್ ಮಾಡ್ತಿರಲ್ಲ, ಮೇನ್ ಡೋರ್ ಎದುರುಗಡೆ ಇಟ್ಕೋಬೇಕು. ಅಲ್ಲ ಸರ್, ಇದನ್ನು ಕ್ಲೋಸ್ ಚಿಕ್ಕದು ತೆಗೆದ್ಬಿಟ್ಟು ದೊಡ್ಡದು ಇಲ್ಲಿ ಶಿಫ್ಟ್ ಮಾಡ್ಕೋಬಹುದಲ್ಲ ಸರ್? ತೆಗೆದು ಕ್ಲೋಸ್ ಮಾಡ್ಬಿಟ್ಟು ತೆಗೆದ್ಬಿಟ್ಟು ದೊಡ್ಡದನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಡಿ. ಈ ಕಡೆಗೆ ಅದನ್ನ ಇಲ್ಲಿ ಶಿಫ್ಟ್ ಮಾಡ್ಬಿಡಿ, ತೆಗೆದ್ಬಿಡಿ. ಈ ಚಿಕ್ಕ ಗೇಟ್ ಬೇಕಾದ್ರೆ ಆ ಮೂಲೆಯಲ್ಲಿ ಇಡಿ, ಇನ್ನೊಂದ್ ಸ್ವಲ್ಪ ನಿಮ್ಗೆ ವಾಸ್ತುಗೋಸ್ಕರ ವರ್ಕೌಟ್ ಆಗುತ್ತೆ. ಆಯ್ತಾ. ಆಮೇಲೆ ಅಮ್ಮ ಇದೆಯಲ್ಲಮ್ಮ, ಬನ್ನಿ ನಿಮ್ಗೆ ಹೇಳ್ತೀನಿ. ಅಲ್ಲಿ ಪಿಲ್ಲರ್ ಇದೆಯಲ್ಲ, ಆ ಪಿಲ್ಲರ್ ಅಲ್ಲಿಂದ ಆ ಪಿಲ್ಲರ್ ನೆಟ್ಗೆ ಸ್ಟ್ರೈಟ್ ಆಗಿ ಇಲ್ಲಿಂದ ಸ್ಟ್ರೈಟ್ ಆಗಿ ಆ ತೆಂಗಿನ ಮರಕ್ಕೆ ಬರುತ್ತೆ. ಹಿಂಗೊಂದು ಸಪ್ರೇಟ್ ಕಾಂಪೌಂಡ್ ಹಾಕೊಂಡು ಒಳಗಡೆ. ಹೌದು, ಮನೆಗೆ ಸಪ್ರೇಟ್ ಕಾಂಪೌಂಡ್ ಹಾಕೊಂಡ್ರೇನೆ ಅದು ಪ್ಲಸ್ ಆಗೋದು. ನೀವು ಅವೆಲ್ಲ ತೆಗೆದ್ರೆ, ಅವು ತೆಗೆದಿಲ್ಲ ಅಂದ್ರೆ ಇಲ್ಲಿ ಕೊಡ್ತೀನಿ ಕಾಂಪೌಂಡ್, ಇಲ್ಲಿ ಕೊಡ್ಬೇಕಾಗ್ತದೆ. ಬರೀ 5 ಅಡಿ ಬಿಟ್ಟು. ಅದೇ ಸರ್, ಅರ್ಥ ಆಯ್ತಾ. ಅವ್ರು ನೀವು ತೆಗಿತಾ ಇರೋದ್ರಿಂದ ನೀವು ಇದನ್ನ ಸೆಟ್ ಮಾಡ್ಕೊಳ್ಳಿ ಇಲ್ಲಿಗೆ ಕರೆಕ್ಟ್ ಆಗಿ ಲೈನ್ಗೆ. ನೆಟ್ಟಿಗೆ ಹೋಗ್ಬೇಕು ಹಿಂಗೆ, ಆ ತೆಂಗಿನ ಮರಕ್ಕೆ ಹಿಂಗೆ. ತೆಂಗಿನ ಮರಕ್ಕೆ ಸರ್ ಸ್ಕ್ವೇರ್ ಆಗಿ ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು 15 ಅಡಿ 20 ಅಡಿ ಸಿಗುತ್ತಮ್ಮ. ಇಲ್ಲಿ 15 ಅಡಿ ಇಲ್ಲಿ, ಅಲ್ಲಿಂದ 15 ಅಡಿ ಹಿಂಗೆ ನೆಟ್ಟಿಗೆ ಬರ್ಬೇಕು ಬೇರೆ ಮೇಲೆ. ಆ ಕಾಂಪೌಂಡ್ ಇರ್ಲಿ ಸರ್. ಇದೊಂದು ಎಕ್ಸ್ಟ್ರಾ ಹಾಕ್ಬಿಡಿ. ಇದೊಂದು ಎಕ್ಸ್ಟ್ರಾ ಹಾಕ್ಬೇಕು. ಹಾಕಿ ಏನ್ ತೊಂದರೆ ಇಲ್ಲ. ಹಾಕಿಲ್ಲ ಗಿಡಗಳೆಲ್ಲ ಹಾಕ್ಬಿಡಿ ಬೇಕಾರೆ. ಆಯ್ತಾ. ನೆಕ್ಸ್ಟ್ ಫ್ಯೂಚರ್ ನೀವ್ ಏನಾದ್ರು ಕಟ್ಬೇಕು ಅಂದ್ರೆ ಇಲ್ಲಿ ಕಟ್ಬೇಕಾಗ್ತದೆ. ಏನಾದ್ರು ಒಂದು ಸೆಟ್ ಗಿಟ್ ಹಾಕ್ಬೇಕು, ಏನಾದ್ರು ಮಾಡ್ಬೇಕು ಅಂದ್ರೆ. ಇಲ್ಲ ಏನು ಬೇಡ, ಸದ್ಯಕ್ಕೆ ಬಿಟ್ಬಿಡಿ. ಆಯ್ತಾ. ಇಲ್ಲಿ ಪಾಪ 1 ನಿಮಿಷ. ಈ ಶೆಡ್ ಇದೆಯಲ್ಲಮ್ಮ, ಆ ಕಾಂಪೌಂಡ್ ಟಚ್ ಆಗಬಾರ್ದು. ಅದು ಟಚ್ ಆಗಿಲ್ಲ, ಸಪ್ರೇಟ್ ಮಾಡಿ. ಈ ಮನೆಗೆ ಟಚ್ ಆಗಿದ್ರೆ ಮಾಡಿ, ಮನೆಗೆ ಟಚ್ ಆಗಬಾರ್ದು. ಮನೆಗೆ ಟಚ್ ಆಗಿದೆ ಸರ್, ಅದು ನೀರು ಗೋಡೆ ಮೇಲೆ ಹಿಡಿತದೆ ಎಂದು ಟಚ್ ಅದು ಹಿಡೀಲಿ, ಅದೇನಾಗ್ಲಿ. ಈ ಪಿಲ್ಲರ್ ಇದಾವಲ್ಲ ಇಲ್ಲಿ, ಇನ್ನು ಒಳಗಡೆಗೆ ಒಂದ್ ಅಡಿ ಒಳಗಡೆಗೆ ಆ ಪಿಲ್ಲರ್ ಹಾಕೊಂಡು 1 ಅಡಿ ಕಟ್ ಮಾಡಿಸ್ಬಿಡಿ. ಶೀಟ್ ಪೂರ್ತಿ
ಹ್ಮ್ ಅಲ್ಲಿವರೆಗೂ ಒಂದ್ ಅಡಿ ನಿಮ್ಗೆ ಗ್ಯಾಪ್ ಬಿಡಿ ಅಷ್ಟೇ ನಮ್ಗೆ. ಹ್ಮ್ ಇನ್ನೇನ್ ಅಲ್ಲ ಮಾಡೋದು? ಅದು ಅಲ್ಲಿ ಹಂಚಿದೆ ಸರ್, ಮೇಲ್ಗಡೆ ಶೀಟ್ ಮೇಲೆ ಮತ್ತೆ ಹಂಚ್ ಹಾಕಿದ್ದಾರೆ, ಹ್ಮ್. ಹಂಚ್ ಹಾಕಿದ್ದಾರೆ. ಅದು ನನ್ಗೆ ಗ್ಯಾಪ್ ಇರ್ಲಿ ಎರಡಕ್ಕೂ ಅಷ್ಟೇ, ಟಚ್ ಆಗ್ದಿರ. ಗೋಡೆಗೆ ಶೀಟ್ ಗೋಡೆಗೆ ಟಚ್ ಆಗಿಲ್ಲ ಸರ್, ಹ್ಮ್ ಅಲ್ಲಿ ಮೇಲ್ಗಡೆ ಎಲ್ಲ ಹಂಚ್ ಹಾಕಿದ್ದಾರೆ. ಇರ್ಲಿ ಅದು ಹಂಗೆ ಇರ್ಲಿ, ಹಾ. ಮನೆದು ಮನೆಗಿರ್ಲಿ. ಹಾ ಇದು ನನಗೆ ಗ್ಯಾಪ್ ಕೊಟ್ಬಿಡಿ ಅಷ್ಟೇ. ಹ್ಮ್ ಉದ್ದಕ್ಕೆ ಗ್ಯಾಪ್ ಕೊಟ್ಬಿಟ್ರೆ ಹಾ ಫಸ್ಟ್ ಕ್ಲಾಸ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಹಾ ಸರ್. ನಮ್ಮ ಹಾ ಸರ್. ಎಲ್ಲ ಸಮಸ್ಯೆ ಇಲ್ಲೇನಿಲ್ಲ, ಇದಿರುತ್ತೆ. ಹಾ ಇಲ್ಲಿ ಒಂದು ಪಿಲ್ಲರ್ ಹಾಕ್ತಾನೆ ಹಾ ಕಬ್ಬಿಣದ್ದು, ಹಾ ಅದು ತೆಗೆದಾಕ್ತಾರೆ ಅಷ್ಟೇ. ಹ್ಮ್ ಹ್ಮ್ ಅಲ್ಲಿ ಒಂದು ಪಿಲ್ಲರ್ ಹಂಗೆ, ಇಲ್ಲಾಂದ್ರೆ ಅದನ್ನೇ ತೆಗೆದು ಮುಂದಕ್ಕೆ ಹಾಕ್ತಾರೆ. ಹ್ಮ್ ಏನಾದ್ರು ಮಾಡಿ ಮುಂದಕ್ಕೆ ಇದಕ್ಕೆ ಮನೆಗೆ ಟಚ್ ಆಗಿದ್ರೆ ಮಾಡಿಸ್ಬಿಡಮ್ಮ ಸರ್. ಅದೇ ಅದೇ ಸರ್. ಹ್ಮ್ 1.5 ಅಡಿ ಸಾಕು ಹ್ಮ್ ನಮ್ಮ. ಹಾ ಇಷ್ಟು ಇದೆ ನಿಮ್ದ್ರಲ್ಲಿ ಏನು ಕಟ್ಟವು ಜಾಸ್ತಿ ಇಲ್ಲ, ಹಾ ಅದೊಂದೇ ಮೈನ್ ಡೋರ್ ಒಂದಿದೆ, ಮಿಕ್ಕಿದೆಲ್ಲ ಬರೀ ತೆಗೆಯೋದೇ ಇರೋದು. ಹ್ಮ್ ಹಾ ಓಕೆ ಸರ್. ಓಕೆ ಹಂಗೆ ಮಾಡಿ ಸದ್ಯಕ್ಕೆ ನೀವು ಮೈನ್ ಎಂಟ್ರಿ ಅದು ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ ಒಂದು ಎಂಟ್ರಿ, ಹ್ಮ್ ಸರ್. ಆಯ್ತಾ. ಇದು ಈ ಗೇಟ್ ಮೈನ್ ಗೇಟನ್ನು ಆ ಕಡೆಗೆ ಇಟ್ಕೊಳ್ಳಿ, ಹಾ. ಎಕ್ಕದ ಗಡಿ ಇದೆಯಲ್ಲಮ್ಮ, ಹಾ ಸರ್. ಎಕ್ಕದ ಹತ್ರ ಇಟ್ಕೊಳ್ಳಿ. ಹಾ ಓಕೆ ಮೇನ್ ಡೋರ್ಗೆ ಅಪೋಸಿಟ್ ಬರೋ ಥರ ಓಕೆ ಸರ್. ಈ ಚಿಕ್ಕ ಗೇಟ್ ಲಾಸ್ಟ್ಗೆ ಹಾಕ್ಕೊಳ್ಳಿ, ಹಾ ಸರ್. ಸರಿನಾ. ಹಾ ಇಷ್ಟು ಮಾಡಮ್ಮ ಸಾಕು. ಓಕೆ ಸರ್. ಹಾ ಓಕೆ ಸರ್. ಫಸ್ಟ್ ಮುಂದೆ ಇರೋದು ಪಕ್ಕದಲ್ಲಿ ಇರೋದು ತೆಗಿಬೇಕು. ಓಕೆ ಸರ್, ತೆಗಿತೀನಿ. ನಿಮ್ಗೆ ಉತ್ತರ ಅಂದ್ರೆ ಏನು ಗೊತ್ತಾ, ಇದು ಉತ್ತರವಾಗಿ ಹೌದು ಕ್ಲೋಸ್ ಸರ್, ಆಯ್ತು. ಉತ್ತರ ಸರ್. ಉತ್ತರ ಅಂದ್ರೆ ದುಡ್ಡು ಬರೋದು, ಹಾ ಸರ್. ಹೆಣ್ಮಕ್ಳ ಅಭಿವೃದ್ಧಿ ಕಮ್ಮಿ ಆಗುತ್ತೆ, ಹಾ ಹೇಳಿದ್ದಲ್ವಾ. ಹೌದು ಸರ್. ಇನ್ನು ಚಿಕ್ಕ ಮಕ್ಳು ನಿಮ್ಗೆ ಏನು ಗೊತ್ತಾಗ್ತಿಲ್ಲ ಪಾಪ. ಹಾ ಗೊತ್ತಾಗಿದೆ ಸರ್, ಹಾ ಆಲ್ರೆಡಿ ಗೊತ್ತಾಗಿದೆ. ಹೇಳಿಮ್ಮ, ಇದು ವಿಡಿಯೋ ಫಿನಿಶ್ ಮಾಡೋಣ. ಹೌದಾ ಸರ್. ಹ್ಮ್ ಓಕೆ ಸರ್. ಸರ್ ಬಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ತುಂಬಾನೇ ಕಷ್ಟ ಅನುಭವಿಸಿದೀವಿ ಮನೆಯಲ್ಲಿ, ಹ್ಮ್. ಅನುಭವಿಸ್ಬಿಟ್ಟೆ ಕೊನೆಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಂದ್ರೆ ನಮ್ ರಿಲೇಟಿವ್ ಕಡೆಯಿಂದ ಒಬ್ರು ನಿಮ್ಗೆ ಹೇಳಿದ್ರು ಸರ್, ಹೌದು, ಸಜೆಸ್ಟ್ ಮಾಡಿದ್ರು. ಹೌದು. ದಾವಣಗೆರೆಯಲ್ಲಿ ನಮ್ ರಿಲೇಟಿವ್ ಇದ್ದಾರೆ, ಹ್ಮ್. ಅವ್ರು ಹೇಳಿದ್ಮೇಲೆ ನಿಮಗೆ 6 ಮಂತ್ ಬ್ಯಾಕ್ ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದೆ ಹೌದು, ಸರ್. ಹೌದು. ಅವತ್ತಿಂದ ಬರ್ಲಿಕ್ಕೆ ನಿಮ್ಗೂ ಆಗ್ಲಿಲ್ಲ, ನನಗೂ ಆಗ್ಲಿಲ್ಲ ಸರ್ ಕಾಂಟ್ಯಾಕ್ಟ್ ಮಾಡಕ್ಕೆ. ಈಗ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಸರ್. ನೀವು ಕೊಟ್ಟಿರೋ ಸಜೆಷನ್ ಪ್ರಕಾರ ನಾನು ಸರಿ ಮಾಡ್ತೀನಿ ಸರ್. ಯಾಕಂದ್ರೆ ಇಬ್ರು ಹಾ. ಹೆಣ್ಮಕ್ಳಲ್ಲಮ್ಮ, ಹ್ಞೂ ಸರ್, ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳಿರೋದ್ರಿಂದ ಉತ್ತರ ಚೆನ್ನಾಗಿರ್ಬೇಕು. ಹಾ ಸರ್. ಉತ್ತರ ತುಂಬಾ ಚೆನ್ನಾಗಿರ್ಬೇಕು. ಹಾ, ಉತ್ತರ ಕ್ಲೋಸ್ ಮಾಡಿದೀರಾ, ದಕ್ಷಿಣ ಕ್ಲೋಸ್ ಬಹಳ ಕಳ್ಕೊಂಡಿದೀವಿ ಸರ್, ಈಗ ಆಲ್ರೆಡಿ ಕಳ್ಕೊಂಡಿದೀವಿ, ಸುಮಾರು ಕಳ್ಕೊಂಡಿದೀವಿ ಸರ್. ಆರೋಗ್ಯದಲ್ಲೂ ಸಮಸ್ಯೆ, ನಮ್ಮ ಮನೆಯವರಿಗೆ ಮಕ್ಕಳಿಗೆ ಯಾರು 3 ಜನಕ್ಕೆ ಸರಿ ಇಲ್ಲ ಸರ್. ನಾನು ಒಬ್ಳು ಬಿಟ್ಟು ಇನ್ 3 ಜನದ ಸಮಸ್ಯೆನೇ ಸರ್. ಒಂದ್ ತಿಂಗಳಲ್ಲಿ ಒಂದ್ 15 ದಿವಸ ಅಂತೂ ಮಣಿಪಾಲಲ್ಲಿ ಇರ್ತೀವಿ ಸರ್. ನೆನ್ನೆ ಸರ್ ರೀಸೆಂಟ್ ಆಗಿ ಮಣಿಪಾಲ್ ಹೋಗಿದ್ದೆ ನಾನು. 15 ದಿವಸ. ಹಾ, ಆ ಮನೆಯವರಿಗೆ ಆರೋಗ್ಯ ಸಮಸ್ಯೆ ಅಂದ್ರೆ 90% ಆರೋಗ್ಯ ಸಮಸ್ಯೆ ಸರ್. ಅವ್ರು ಬದುಕಿರೋದೇ ಹೆಚ್ಚಾಗಿದೆ ಸರ್. ಅದ್ರ ನಮ್ಮ ಅವ್ರ ಕಡೆಯಿಂದನೇ ಈಗ 4 ಎಕರೆ ಜಮೀನು ಸಹ ಮಾರಾಟ ಮಾಡ್ಬಿಟ್ಟಿದ್ವಿ ಸರ್. ದುಡಿಮೆ ಅಂದ್ರೆ ಆದಾಯ ಬರ್ತದೆ ಸರ್, ಇರೋದಿಲ್ಲ, ಎಲ್ಲ ಹೊರಟೋಗ್ತದೆ, ಸಾಲಗಳು ಜಾಸ್ತಿ ಆಗ್ತದೆ. ಮತ್ತೆ ಸಾಲಗಳಿಗೋಸ್ಕರ ಜಮೀನ್ ಮಾರಾಟ ಮಾಡಿ ಕ್ಲಿಯರ್ ಮಾಡಿದ್ವಿ. ಯಾವಾಗ ವಾಯುವ್ಯ ಕಟ್ ಆಗುತ್ತೋ, ಉತ್ತರ ಕ್ಲೋಸ್ ಆಗುತ್ತೋ, ಅವಾಗ ಪ್ರಾಬ್ಲಮ್ಸ್ ಅಂದ್ರೆ ಸ್ಟಾರ್ಟ್ ಆಗಿದೆ ಸರ್. ಅದು ಉತ್ತರ ಕ್ಲೋಸ್ ಅಂದ ತಕ್ಷಣ ದುಡ್ಡು ಕ್ಲೋಸ್ ಬರಲ್ಲ, ವಾಯುವ್ಯ ಇರೋ ವ್ಯವಹಾರಗಳು ನಡೆಯಲ್ಲ. ನೈಋತ್ಯ ಬೆಳೆಸಿದ್ರೆ, ನೈಋತ್ಯ ಓಪನ್ ಮಾಡಿದ್ರೆ, ದೊಡ್ಡ ಗೇಟ್ ಇಟ್ಟಿದ್ದೀರಾ, ಯಜಮಾನಿಗೆ ಹೆಲ್ತ್ ಪ್ರಾಬ್ಲಮ್. ಹೌದು ಸರ್, ದೊಡ್ಡ ಗೇಟ್ ಇಟ್ಟಾಗ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವ್ ಇಲ್ಲಿ ಈ ಮನೇಲಿ ಏನು ಮಾಡ್ಲಿಲ್ಲ ಸರ್, ಎಲ್ಲ ಮಾವಾರ್ ಮಾಡಿ ಹೋಗಿರೋ ಮನೆ. ರೀಸೆಂಟ್ ಆಗಿ ಮೇಲ್ ಮಾತ್ರ ನಾವು ಆಲ್ಟ್ರೇಷನ್ ಸೋರ್ತಿತ್ತಲ್ಲ ಸರ್, RCC ಎಲ್ಲ ಅದನ್ನ ಮಾತ್ರ ರೆಡಿ ಮಾಡ್ಕೊಂಡಿದ್ದೀವಿ. ಅದೇನ್ ತೊಂದ್ರೆ ಅದ್ ರೆಡಿ ಮಾಡ್ಕೊಂಡಿದೀವಿ ಸರ್. ಈಗ ಇಷ್ಟು ಮಾಡಮ್ಮ, ಫಸ್ಟ್ ಕ್ಲಾಸ್ ಆಗುತ್ತೆ. ಓಕೆ ಸರ್. ನಿಮ್ಗೆ ಮಿನಿಮಮ್ 3 months ಅಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಓಕೆ ಸರ್. ಯಾಕಂದ್ರೆ ಇರೋದು ಇಬ್ರು ಹೆಣ್ಮಕ್ಳು. ನಾ ಅದಕ್ಕೆ ಸರ್ ರಿಪೇರಿ ಮಾಡುವಾಗೇನೆ ನೀವು ಬಂದಿದ್ರೆ ಅದು ಏನೇನು ಸಂಖ್ಯೆ ಮಾಡುವ ಅಂತ ಪ್ಲಾನಿಂಗ್ ಇತ್ತು ಸರ್. ಅದು ಆಗ್ಲಿಲ್ಲ. ಎಲ್ಲ ತೆಗೆದಾಕ್ಸೋದು ಏನ್ ದೊಡ್ಡ ವಿಷಯ ಅಲ್ಲ, ಎಲ್ಲ ತೆಗಿಯೋದೆ. ಇದೊಂದು ಕಟ್ಕೊ ಅಷ್ಟೇ, ಕಟ್ಕೊಂಡು ನೀಟಾಗಿ ಒಂದು ಡೋರ್ ಇಟ್ಕೋ. ಈ ಎಲ್ಲೊಂದು ಎಕ್ಸ್ಟ್ರಾ ಕಾಂಪೌಂಡ್ ಹಾಕೊಂಡ್ಬಿಡಮ್ಮ, ರೆಡಿಮೇಡ್ ಸಿಗುತ್ತಲ್ಲ. ಎಕ್ಸ್ಟ್ರಾ ಯಾರು ಏನನ್ನ ಅನ್ಕೊಳ್ಳಿ, 2 ಕಾಂಪೌಂಡ್ ಹಾಕೊಂಡು ಏನನ್ನ ಅನ್ಕೊಳ್ಳಿ, ನೀವು ಚೆನ್ನಾಗಿರ್ಬೇಕಷ್ಟೇ, ನಿಮ್ ಮನೆಯವ್ರು ಚೆನ್ನಾಗಿರ್ಬೇಕು. ಕ್ಲೀನ್ ಆಗಿ ಸೆಟ್ ಮಾಡ್ಕೊಂಡ್ಬಿಡಮ್ಮ ಅಲ್ಲಿಗೆ, ಆಯ್ತಪ್ಪ. ಇನ್ನೇನು ತೊಂದರೆ ಇರಲ್ಲ. ಓಕೆ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದಿದ್ದು ತುಂಬಾ ಖುಷಿ ಆಯ್ತು ಸರ್.